ವಿಜ್ಞಾನ ಭಾಗ 2 ಜೀವಿಗಳಲ್ಲಿ ಉಸಿರಾಟ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಓಟವನ್ನು ಮುಗಿಸಿದ ಕ್ರೀಡಾಳುಗಳ ಶ್ವಾಸಕ್ರಿಯೆಯು ಸಾಮಾನ್ಯ ಶ್ವಾಸಕ್ರಿಯೆಗಿಂತ ವೇಗವಾಗಿ ಮತ್ತು ದೀರ್ಘವಾಗಿ ಇರುತ್ತದೆ ಏಕೆ? ಉತ್ತರ. ಓಟದ ಸಮಯದಲ್ಲಿ ಕ್ರೀಡಾಪಟುವಿಗೆ ಹೆಚ್ಚಿನ ಶಕ್ತಿಯ ಅಗತ್ಯವಿದೆ. ಶಕ್ತಿಯನ್ನು ಬಿಡುಗಡೆ ಮಾಡಲು ಸ್ನಾಯುಗಳಿಗೆ ಹೆಚ್ಚಿನ ಆಕ್ಸಿಜನ್ನ ಅಗತ್ಯವಿದೆ. ಆದ್ದರಿಂದ ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ ಅನ್ನು ತೆಗೆದುಕೊಳ್ಳಲು ಕ್ರೀಡಾಪಟು ವೇಗವಾಗಿ ಮತ್ತು ದೀರ್ಘವಾಗಿ ಉಸಿರಾಡುತ್ತಾನೆ. ಪ್ರಶ್ನೆ 2. ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಉಸಿರಾಟಗಳ ನಡುವಣ ಸಾಮ್ಯತೆಗಳು ಮತ್ತು ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಉತ್ತರ. ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಉಸಿರಾಟ ಎರಡರಲ್ಲೂ ಶಕ್ತಿಯನ್ನು ಬಿಡುಗಡೆ ಮಾಡಲು ಆಹಾರವನ್ನು ವಿಭಜಿಸಲಾಗುತ್ತದೆ. ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಉಸಿರಾಟದ ನಡುವಿನ ವ್ಯತ್ಯಾಸಗಳು ಈ ಕೆಳಗಿನಂತಿದೆ. ಆಕ್ಸಿಜನ್ ಸಹಿತ ಉಸಿರಾಟ, ಆಕ್ಸಿಜನ್ ರಹಿತ ಉಸಿರಾಟ. ಆಕ್ಸಿಜನ್ ಸಹಿತ ಉಸಿರಾಟ ಇದು ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ಆಹಾರವನ್ನು ಒಡೆಯುವ ಪ್ರಕ್ರಿಯೆಯಾಗಿದೆ. ಆಕ್ಸಿಜನ್ ರಹಿತ ಉಸಿರಾಟದಲ್ಲಿ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಆಹಾರವನ್ನು ಒಡೆಯುವ ಪ್ರಕ್ರಿಯೆಯಾಗಿದೆ. ಆಕ್ಸಿಜನ್ ಸಹಿತ ಉಸಿರಾಟ ಅಂತಿಮ ಉತ್ಪನ್ನಗಳು CO2 ಮತ್ತು HO2 ಆಗಿದೆ. ಆಕ್ಸಿಜನ್ ರಹಿತ ಉಸಿರಾಟದ ಅಂತಿಮ ಉತ್ಪನ್ನಗಳು ಲ್ಯಾಕ್ಟಿಕ್ ಆಮ್ಲ ಅಥವಾ CO2 ಮತ್ತು ಆಲ್ಕೋಹಾಲ್ ಆಗಿರಬಹುದು. ಆಕ್ಸಿಜನ್ ಸಹಿತ ಉಸಿರಾಟ ಶಕ್ತಿಯನ್ನು ಬಿಡುಗಡೆ ಮಾಡಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಆಕ್ಸಿಜನ್ ರಹಿತ ಉಸಿರಾಟ ಆಕ್ಸಿಜನ್ ಸಹಿತ ಉಸಿರಾಟಕ್ಕೆ ಹೋಲಿಸಿದರೆ ಇದು ವೇಗದ ಪ್ರಕ್ರಿಯೆ. ಆಕ್ಸಿಜನ್ ಸಹಿತ ಉಸಿರಾಟ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಆಕ್ಸಿಜನ್ ರಹಿತ ಉಸಿರಾಟಕ್ಕೆ ಹೋಲಿಸಿದರೆ ಇದು ಕಡಿಮೆ ಪ್ರಮಾಣದ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಆಕ್ಸಿಜನ್ ಸಹಿತ ಉಸಿರಾಟಕ್ಕೆ ಉದಾಹರಣೆಗಳು ಇದು ಹೆಚ್ಚಿನ ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಕಂಡುಬರುತ್ತದೆ. ಆಕ್ಸಿಜನ್ ರಹಿತ ಉಸಿರಾಟಕ್ಕೆ ಉದಾಹರಣೆಗಳು ಈಸ್ಟ್, ಬ್ಯಾಕ್ಟೀರಿಯಾ, ಮಾನವ ಸ್ನಾಯು ಕೋಶಗಳು ಇತ್ಯಾದಿಗಳು ಆಕ್ಸಿಜನ್ ರಹಿತವಾಗಿ ಉಸಿರಾಡುತ್ತವೆ. ಪ್ರಶ್ನೆ 3. ಹೆಚ್ಚು ಧೂಳು ತುಂಬಿದ ಗಾಳಿಯನ್ನು ಒಳತೆಗೆದುಕೊಂಡಾಗ ನಾವು ಸಾಮಾನ್ಯವಾಗಿ ಸೀನುತ್ತೇವೆ ಏಕೆ? ಉತ್ತರ. ನಾವು ಸಾಕಷ್ಟು ಧೂಳು ತುಂಬಿದ ಗಾಳಿಯನ್ನು ಉಸಿರಾಡಿದಾಗ ಧೂಳಿನ ಕಣಗಳು ಮೂಗಿನ ನಾಸಿಕ ಹೃತ್ಪತ್ತಿದ ಮಾರ್ಗದಲ್ಲಿ ಕಿರಿಕಿರಿಯನ್ನು ಉಂಟು ಮಾಡುತ್ತವೆ. ಆದ್ದರಿಂದ ಅವುಗಳನ್ನು ಹೊರಹಾಕಲು ನಾವು ಪ್ರತಿಫಲಿತವಾಗಿ ಸೀನುತ್ತೇವೆ. ಪ್ರಶ್ನೆ 4. 3 ಪ್ರಾಣಾಳಗಳನ್ನು ತೆಗೆದುಕೊಳ್ಳಿ. ಪ್ರತಿಯೊಂದನ್ನು 34ರಷ್ಟು ನೀರಿನಿಂದ ತುಂಬಿಸಿ. ಅವುಗಳನ್ನು A, B ಮತ್ತು C ಎಂದು ಗುರುತು ಮಾಡಿ. A ಪ್ರಾಣಾಳದಲ್ಲಿ ಒಂದು ಬಸವನ ಹುಳುವನ್ನು, B ಪ್ರಾಣಾಳದಲ್ಲಿ ಒಂದು ಜಲಸಸ್ಯವನ್ನು ಮತ್ತು C ಪ್ರಾಣಾಳದಲ್ಲಿ ಬಸವನ ಹುಳು ಮತ್ತು ಜಲಸಸ್ಯ ಎರಡನ್ನೂ ಇಡಿ. ಯಾವ ಪ್ರಾಣಾಳದಲ್ಲಿ CO2 ನ ಸಾಂದ್ರತೆ ಹೆಚ್ಚಾಗುತ್ತದೆ? ಪ್ರಾಣಾಳ A ಹೆಚ್ಚಿನ CO2 ಸಾಂದ್ರತೆಯನ್ನು ಹೊಂದಿರುತ್ತದೆ. ಪ್ರಾಣಾಳ A ನಲ್ಲಿ ಬಸವನ ಹುಳು ಇರುವುದು ಇದಕ್ಕೆ ಕಾರಣ. ಬಸವನ ಹುಳು O2 ಅನ್ನು ಒಳಗೆ ತೆಗೆದುಕೊಂಡು ಮತ್ತು CO2 ಅನ್ನು ಹೊರಬಿಟ್ಟು ಉಸಿರಾಡುವ ಜೀವಿ. ಆದ್ದರಿಂದ ಪರೀಕ್ಷಾ ಟ್ಯೂಬ್ A ನಲ್ಲಿ CO2 ಸಾಂದ್ರತೆಯು ಹೆಚ್ಚಾಗುತ್ತದೆ. ಪ್ರಾಣಾಳ B ನೀರಿನ ಸಸ್ಯವನ್ನು ಹೊಂದಿರುತ್ತದೆ. ಇದು ಆಹಾರ ಸಂಶ್ಲೇಷಣೆಗಾಗಿ CO2 ಅನ್ನು ತೆಗೆದುಕೊಳ್ಳುತ್ತದೆ ಮತ್ತು O2 ಅನ್ನು ಹೊರಬಿಡುತ್ತದೆ. ಆದ್ದರಿಂದ ಪ್ರಾಣಾಳ B ಯಲ್ಲಿ ಹೆಚ್ಚು O2 ಸಾಂದ್ರತೆಯು ಕಂಡುಬರುತ್ತದೆ. ಪ್ರಾಣಾಳ C ಒಂದು ಬಸವನ ಹುಳು ಮತ್ತು ಸಸ್ಯ ಎರಡನ್ನೂ ಹೊಂದಿರುತ್ತದೆ. ಬಸವನ ಹುಳುವಿನಿಂದ ಉತ್ಪತ್ತಿಯಾಗುವ CO2 ಅನ್ನು ಸಸ್ಯವು ಅದರ ಆಹಾರ ಸಂಶ್ಲೇಷಣೆಗಾಗಿ ಬಳಸಿಕೊಳ್ಳುತ್ತದೆ ಮತ್ತು ಸಸ್ಯವು ಬಿಡುಗಡೆ ಮಾಡಿದ O2 ಅನ್ನು ಬಸವನ ಹುಳು ಉಸಿರಾಟಕ್ಕಾಗಿ ಬಳಸಿಕೊಳ್ಳುತ್ತದೆ. ಆದ್ದರಿಂದ ಪ್ರಾಣಾಳ A CO2 ನ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದೆ. ಪರಿಕಲ್ಪನೆಯ ಒಳನೋಟ. ಶಕ್ತಿ ಮತ್ತು ನೀರಿನ ಜೊತೆಗೆ CO2 ಉಸಿರಾಟದ ಸಮಯದಲ್ಲಿ ಒಂದು ಉತ್ಪನ್ನವಾಗಿ ವಿಕಾಸನಗೊಳ್ಳುತ್ತದೆ. ಪ್ರಶ್ನೆ 5. ಸರಿ ಉತ್ತರವನ್ನು ಗುರುತು ಮಾಡಿ. A. ಜೇಡಗಳಲ್ಲಿ ಗಾಳಿಯು ದೇಹದ ಒಳಪ್ರವೇಶಿಸುವ ಭಾಗ. ಸರಿಯಾದ ಉತ್ತರ ಸ್ಪೈರಕಲ್ಗಳು. B. ತೀವ್ರ ವ್ಯಾಯಾಮದ ಸಮಯದಲ್ಲಿ ಇದರ ಸಂಗ್ರಹದಿಂದ ಕಾಲುಗಳಲ್ಲಿ ಸೆಳೆತ ಕಂಡುಬರುತ್ತದೆ. ಸರಿಯಾದ ಆಯ್ಕೆ ಲ್ಯಾಕ್ಟಿಕ್ ಆಮ್ಲ. C. ವಿಶ್ರಾಂತಿ ಸ್ಥಿತಿಯಲ್ಲಿರುವ ವಯಸ್ಕ ವ್ಯಕ್ತಿಯಲ್ಲಿ ಪ್ರತಿ ನಿಮಿಷಕ್ಕೆ ಶ್ವಾಸಕ್ರಿಯೆಯ ದರದ ಸಾಮಾನ್ಯ ವ್ಯಾಪ್ತಿ. ಸರಿಯಾದ ಆಯ್ಕೆ 15 ರಿಂದ 18. D. ನಿಶ್ವಾಸದ ಸಮಯದಲ್ಲಿ ಪಕ್ಕೆಲುಬುಗಳು. ಸರಿಯಾದ ಆಯ್ಕೆ ಕೆಳಕ್ಕೆ ಚಲಿಸುತ್ತವೆ. ಪ್ರಶ್ನೆ 6. ಕಾಲಂ 1ರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ 2ರಲ್ಲಿರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಲಾಗಿದೆ. ಈಸ್
ಆಲ್ಕೋಹಾಲ್. ಒಪ್ಪೆ ಎದೆ ಉತ್ಕೃಷ್ಟಿ. ಚರ್ಮ ಎರೆಹುಳು. ಎಲೆಗಳು ಪತ್ರರಂಧ್ರ. ಮೀನು ಕಿವಿರುಗಳು. ಕಪ್ಪೆ ಶ್ವಾಸಕೋಶಗಳು ಮತ್ತು ಚರ್ಮ. ಪ್ರಶ್ನೆ 7. ಹೇಳಿಕೆ ಸರಿ ಇದ್ದರೆ ಸರಿ ಎಂದು, ತಪ್ಪಿದ್ದರೆ ತಪ್ಪು ಎಂದು ಗುರ್ತಿಸಿ. 1. ತೀವ್ರ ವ್ಯಾಯಾಮದ ಸಮಯದಲ್ಲಿ ವ್ಯಕ್ತಿಯ ಶ್ವಾಸಕ್ರಿಯೆ ದರ ಕಡಿಮೆಯಾಗುತ್ತದೆ. ಹೇಳಿಕೆ ತಪ್ಪಾಗಿದೆ. 2. ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯನ್ನು ಹಗಲಿನಲ್ಲಿ ಮಾತ್ರ ಮತ್ತು ಉಸಿರಾಟವನ್ನು ರಾತ್ರಿಯಲ್ಲಿ ಮಾತ್ರ ನಡೆಸುತ್ತವೆ. ಈ ಹೇಳಿಕೆ ತಪ್ಪಾಗಿದೆ. 3. ಕಪ್ಪೆಗಳು ತಮ್ಮ ಚರ್ಮ ಹಾಗೂ ಶ್ವಾಸಕೋಶಗಳ ಮೂಲಕ ಶ್ವಾಸಕ್ರಿಯೆ ನಡೆಸುತ್ತವೆ. ಹೇಳಿಕೆ ಸರಿಯಾಗಿದೆ. 4. ಮೀನುಗಳಲ್ಲಿ ಉಸಿರಾಟಕ್ಕಾಗಿ ಶ್ವಾಸಕೋಶಗಳಿವೆ. ಈ ಹೇಳಿಕೆ ತಪ್ಪಾಗಿದೆ. 5. ಉಚ್ಚಸ್ವದಲ್ಲಿ ಎದೆಯ ಉತ್ಕುಕ್ಷಿಯ ಗಾತ್ರ ಹೆಚ್ಚಾಗುತ್ತದೆ. ಈ ಹೇಳಿಕೆ ಸರಿಯಾಗಿದೆ. ಪ್ರಶ್ನೆ 8. ಜೀವಿಗಳ ಉಸಿರಾಟಕ್ಕೆ ಸಂಬಂಧಿಸಿದ ಕೆಲವು ಪದಗಳು ಅಡಗಿಕೊಂಡಿರುವ ಅಕ್ಷರಗಳ ಚೌಕವನ್ನು ಕೆಳಗೆ ಕೊಡಲಾಗಿದೆ. ಆ ಪದಗಳು ಕೆಳಗಿನಿಂದ ಮೇಲಕ್ಕೆ, ಮೇಲಿನಿಂದ ಕೆಳಕ್ಕೆ ಅಥವಾ ಕರ್ಣಗಳಲ್ಲಿ ಹೀಗೆ ಯಾವ ದಿಕ್ಕಿನಲ್ಲಾದರೂ ಇರಬಹುದು. ನಿಮ್ಮ ಶ್ವಾಸಾಂಗವ್ಯೂಹಕ್ಕೆ ಸಂಬಂಧಿಸಿದ ಪದಗಳನ್ನು ಕಂಡುಹಿಡಿಯಿರಿ. ಆ ಪದಗಳಿಗೆ ಸಂಬಂಧಿಸಿದ ಸುಳುವುಗಳನ್ನು ಚೌಕದ ಕೆಳಗೆ ನೀಡಲಾಗಿದೆ. ಅಕ್ಷರ ಚೌಕ. ಎ. ಕೀಟಗಳ ಗಾಳಿ ಕೊಳವೆಗಳು. ಉತ್ತರ ಶ್ವಾಸನಾಳಗಳು. ಬಿ. ಎದೆ ಹೃತ್ಕುಕ್ಷಿಯನ್ನಾವರಿಸಿರುವ ಅಸ್ಥಿ ರಚನೆಗಳು. ಉತ್ತರ ಪಕ್ಕೆಲುಬು. ಸಿ. ಎದೆ ಹೃತ್ಕುಕ್ಷಿದ ಬುಡದಲ್ಲಿರುವ ಸ್ನಾಯುವಿನ ಆಳ. ಉತ್ತರ ವಪೆ. ಡಿ. ಎಲೆಯ ಮೇಲ್ಮೈಯಲ್ಲಿರುವ ಸೂಕ್ಷ್ಮ ರಂಧ್ರಗಳು. ಉತ್ತರ ಪತ್ರರಂಧ್ರ. ಇ. ಕೀಟಗಳ ದೇಹದ ಪಾತ್ರದಲ್ಲಿರುವ ಸಣ್ಣ ರಂಧ್ರಗಳು. ಉತ್ತರ ಸ್ಪೈರಕಲ್ಸ್. ಎಫ್. ಮಾನವರ ಉಸಿರಾಟದ ಅಂಗಗಳು. ಉತ್ತರ ಶ್ವಾಸಕೋಶಗಳು. ಜಿ. ಉಚ್ಚಸ್ವದ ಮೂಲಕ ನಾವು ಗಾಳಿಯನ್ನು ಒಳಗೆಳೆದುಕೊಳ್ಳುವ ರಂಧ್ರಗಳು. ಉತ್ತರ ನಾಸಿಕ ರಂಧ್ರಗಳು. ಎಚ್. ಆಕ್ಸಿಜನ್ ರಹಿತವಾಗಿ ಉಸಿರಾಡುವ ಒಂದು ಜೀವಿ. ಉತ್ತರ ಈಸ್ಟ್. ಐ. ಶ್ವಾಸನಾಳ ವ್ಯವಸ್ಥೆ ಹೊಂದಿರುವ ಜೀವಿ. ಉತ್ತರ ಜಿರಳೆ. ಪ್ರಶ್ನೆ 9. ಪರ್ವತಾರೋಹಿಗಳು ತಮ್ಮೊಡನೆ ಆಕ್ಸಿಜನ್ ಕೊಂಡೊಯ್ಯುತ್ತಾರೆ ಏಕೆಂದರೆ. ಉತ್ತರ ವ್ಯಕ್ತಿಯೊಬ್ಬನಿಗೆ ಅಲ್ಲಿ ದೊರಕುವ ಗಾಳಿಯ ಪ್ರಮಾಣ ನೆಲದ ಮೇಲೆ ದೊರಕುವುದಕ್ಕಿಂತ ಕಡಿಮೆ ಇರುತ್ತದೆ, ಹಾಗಾಗಿ. ವಿಜ್ಞಾನ ಭಾಗ 7. ಅಧ್ಯಯನ 11. ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ. ಕಾಲಂ 1ರಲ್ಲಿ ಕೊಟ್ಟಿರುವ ರಚನೆಗಳನ್ನು ಕಾಲಂ 2ರಲ್ಲಿ ಕೊಟ್ಟಿರುವ ಅವುಗಳ ಕಾರ್ಯಗಳೊಂದಿಗೆ ಹೊಂದಿಸಿ. ಬಣ್ಣ ಹಾಕುವುದರ ಮೂಲಕ ಹೊಂದಿಸಲಾಗಿದೆ. 1. ಪತ್ರರಂಧ್ರ. ಪಾರ್ಶ್ವ ವಿಸರ್ಜನೆ. ಕ್ಲೈಲಂ ನೀರಿನ ಸಾಗಾಣಿಕೆ. ಬೇರು ರೋಮಗಳು ನೀರಿನ ಹೀರುವಿಕೆ. ಫ್ಲೋಯಂ ಆಹಾರ ಸಾಗಾಣಿಕೆ. ಬಿಟ್ಟ ಪದ ತುಂಬಿ. 1. ಹೃದಯದಿಂದ ರಕ್ತವನ್ನು ದೇಹದ ಎಲ್ಲಾ ಭಾಗಗಳಿಗೆ ಸಾಗಿಸುವುದು ಡ್ಯಾಶ್. ಉತ್ತರ ಅಪಧಮನಿಗಳು. 2. ಹಿಮೋಗ್ಲೋಬಿನ್ ಹೊಂದಿರುವ ಕೋಶಗಳು ಡ್ಯಾಶ್. ಉತ್ತರ ಕೆಂಪು ರಕ್ತ ಕಣಗಳು. 3. ಅಭಿಧಮನಿ ಮತ್ತು ಅಪಧಮನಿಗಳನ್ನು ಸೇರಿಸುವ ಜಾಲ ಡ್ಯಾಶ್. ಉತ್ತರ ಲೋಮನಾಳಗಳು. 4. ಹೃದಯದ ಲಯಬದ್ಧ ಸಂಕುಚನ ಮತ್ತು ವಿಕಸನವನ್ನು ಡ್ಯಾಶ್ ಎನ್ನುವರು. ಉತ್ತರ ಹೃದಯ ಬಡಿತ. 5. ಮಾನವರಲ್ಲಿ ಮುಖ್ಯವಾದ ತ್ಯಾಜ್ಯ ಉತ್ಪನ್ನ ಡ್ಯಾಶ್. ಉತ್ತರ ಯೂರಿಯಾ. 6. ಬೆವರಿನಲ್ಲಿರುವುದು ಡ್ಯಾಶ್. ಉತ್ತರ ನೀರು ಮತ್ತು ಲವಣಗಳು. 7. ಮೂತ್ರಜನಕಾಂಗಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವ ದ್ರವ್ಯಕ್ಕೆ ಡ್ಯಾಶ್ ಎನ್ನುವರು. ಉತ್ತರ ಮೂತ್ರ. 8. ಮರಗಳಲ್ಲಿ ನೀರು ಹೆಚ್ಚು ಎತ್ತರಕ್ಕೆ ತಲುಪುವಂತೆ ಮಾಡುವ ಮೇಲ್ಮುಖ ಸೆಳೆತವನ್ನು ಉಂಟು ಮಾಡುವ ಕ್ರಿಯೆ ಡ್ಯಾಶ್. ಉತ್ತರ ಬಾಷ್ಪ ವಿಸರ್ಜನೆ. ಸರಿಯಾದ ಉತ್ತರವನ್ನು ಆರಿಸಿ. 1. ಸಸ್ಯಗಳಲ್ಲಿ ನೀರು ಇವುಗಳ ಮೂಲಕ ಸಾಗಿಸಲ್ಪಡುತ್ತದೆ. ಸರಿಯಾದ ಆಯ್ಕೆ ಸ್ಕೈಲಂ. ಸಸ್ಯಗಳನ್ನು ಇಲ್ಲಿ ಇಡುವುದರ ಮೂಲಕ ಬೇರುಗಳಲ್ಲಿ ನೀರಿನ ಹೀರುವಿಕೆಯನ್ನು ಹೆಚ್ಚಿಸಬಹುದು. ಸರಿಯಾದ ಆಯ್ಕೆ ಫ್ಯಾನ್ನ ಅಡಿಯಲ್ಲಿ. ಪ್ರಶ್ನೆ 4. ಸಸ್ಯ ಅಥವಾ ಪ್ರಾಣಿಯಲ್ಲಿ ಪದಾರ್ಥಗಳ ಸಾಗಾಣಿಕೆ ಏಕೆ ಅವಶ್ಯಕ ವಿವರಿಸಿ. ಉತ್ತರ ಸಸ್ಯಗಳು ಮತ್ತು ಪ್ರಾಣಿಗಳೆರಡರಲ್ಲೂ ವಸ್ತುಗಳ ಸಾಗಣೆ ಅಗತ್ಯವಾಗಿದೆ ಏಕೆಂದರೆ ಪ್ರತಿ ಕೋಶಕ್ಕೂ ಆಮ್ಲಜನಕ ಮತ್ತು ಆಹಾರದ ನಿರಂತರ ಪೂರೈಕೆ ಅಗತ್ಯವಿರುತ್ತದೆ. ಇದಲ್ಲದೆ ಉಸಿರಾಟ ಮತ್ತು ಇತರ ಜೀವನ ಪ್ರಕ್ರಿಯೆಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಹೊರಹಾಕಬೇಕು, ಇಲ್ಲದಿದ್ದರೆ ಅವು ಜೀವಿಗೆ ಹಾನಿಯುಂಟು ಮಾಡುತ್ತವೆ. ಪ್ರಶ್ನೆ 5. ರಕ್ತದಲ್ಲಿ ಕಿರುತಟ್ಟೆಗಳಿಲ್ಲದಿದ್ದರೆ ಏನಾಗುತ್ತಿತ್ತು. ಉತ್ತರ ರಕ್ತದಲ್ಲಿ ಕಿರುತಟ್ಟೆಗಳಿಲ್ಲದಿದ್ದರೆ ರಕ್ತ ಹೆಪ್ಪುಗಟ್ಟಲು ಸಾಧ್ಯವಾಗುವುದಿಲ್ಲ. ಕಿರುತಟ್ಟೆಗಳಿಂದಾಗಿ
ಹೆಪ್ಪುಗಟ್ಟುವಿಕೆ ರೂಪುಗೊಳ್ಳುತ್ತದೆ. ಅದು ಗಾಯಗೊಂಡ ಸ್ಥಳದಲ್ಲಿ ರಕ್ತ ಹೆಪ್ಪುಗಟ್ಟುವ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಈ ರಾಸಾಯನಿಕಗಳು ಹೆಪ್ಪುಗಟ್ಟುವಿಕೆಯನ್ನು ರೂಪಿಸುತ್ತವೆ ಮತ್ತು ಮತ್ತಷ್ಟು ರಕ್ತಸ್ರಾವವನ್ನು ತಡೆಯುತ್ತವೆ. ಪ್ರಶ್ನೆ 6. ಪತ್ರರಂಧ್ರಗಳು ಎಂದರೇನು? ಪತ್ರರಂಧ್ರಗಳ 2 ಕಾರ್ಯಗಳನ್ನು ತಿಳಿಸಿ. ಉತ್ತರ: ಪತ್ರರಂಧ್ರಗಳು ಎಲೆಯ ಮೇಲ್ಮೈಯಲ್ಲಿರುವ ಸಣ್ಣ ರಂಧ್ರಗಳಾಗಿವೆ. ಪತ್ರರಂಧ್ರಗಳ ಕಾರ್ಯಗಳು: ಅನಿಲಗಳ ವಿನಿಮಯಕ್ಕೆ ಪತ್ರರಂಧ್ರಗಳು ಸಹಾಯ ಮಾಡುತ್ತವೆ. ಬಾಷ್ಪ ವಿಸರ್ಜನೆ ಪತ್ರರಂಧ್ರಗಳ ಮೂಲಕ ಸಂಭವಿಸುತ್ತದೆ. ಪ್ರಶ್ನೆ 6. ಬಾಷ್ಪ ವಿಸರ್ಜನೆಯು ಸಸ್ಯಗಳಲ್ಲಿ ಯಾವುದಾದರೂ ಉಪಯುಕ್ತ ಕಾರ್ಯವನ್ನು ನಿರ್ವಹಿಸುತ್ತದೆಯೇ? ವಿವರಿಸಿ. ಉತ್ತರ: ಸಸ್ಯಗಳಿಂದ ನೀರು ಆವಿಯಾಗುವುದು ಬಾಷ್ಪ ವಿಸರ್ಜನೆ. ಎಲೆಗಳ ಮೇಲ್ಮೈಯಲ್ಲಿರುವ ಪತ್ರರಂಧ್ರಗಳ ಮೂಲಕ ನೀರು ಆವಿಯಾಗುತ್ತದೆ. ಇದು ಸಸ್ಯದ ತಾಪಮಾನವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಸಸ್ಯಕ್ಕೆ ಶಾಖದ ಪರಿಣಾಮವನ್ನು ತಡೆಯುತ್ತದೆ. ಬಾಷ್ಪ ವಿಸರ್ಜನೆಯಿಂದ ಮೇಲ್ಮುಖ ಸೆಳೆತವು ಎತ್ತರದ ಮರಗಳಲ್ಲಿ ಹೆಚ್ಚು ಎತ್ತರಗಳಿಗೆ ನೀರನ್ನು ಎಳೆಯಬಲ್ಲದು. ಬಾಷ್ಪ ವಿಸರ್ಜನೆಯು ಸಸ್ಯಗಳು ಹೆಚ್ಚಿಗೆ ಹೀರಲ್ಪಡುವ ನೀರಿನ ನಷ್ಟಕ್ಕೂ ಕಾರಣವಾಗುತ್ತದೆ. ಪ್ರಶ್ನೆ 8. ರಕ್ತದ ಘಟಕಗಳು ಯಾವುವು? ಉತ್ತರ: ರಕ್ತದ ಮುಖ್ಯ ಘಟಕಗಳು: 1. ಕೆಂಪು ರಕ್ತ ಕಣಗಳು. ಕೆಂಪು ರಕ್ತ ಕಣಗಳು ರಕ್ತದಲ್ಲಿ ಹೆಚ್ಚು ಹೇರಳವಾಗಿರುವ ಕೋಶಗಳಾಗಿವೆ. ಈ ಕೋಶಗಳಲ್ಲಿ ಹಿಮೋಗ್ಲೋಬಿನ್ ಎಂಬ ಕೆಂಪು ವರ್ಣದ್ರವ್ಯವಿದೆ. ಹಿಮೋಗ್ಲೋಬಿನ್ ಇದು ಆಮ್ಲಜನಕವನ್ನು ಒಯ್ಯುತ್ತದೆ ಮತ್ತು ದೇಹದ ಎಲ್ಲಾ ಭಾಗಗಳಿಗೆ ಸಾಗಿಸುತ್ತದೆ. 2. ಬಿಳಿ ರಕ್ತ ಕಣಗಳು. ಈ ಕೋಶಗಳು ಅವುಗಳ ಆಕಾರವನ್ನು ಬದಲಿಸಬಹುದು ಮತ್ತು ರೋಗಗಳ ವಿರುದ್ಧ ಹೋರಾಡಲು ದೇಹಕ್ಕೆ ಸಹಾಯ ಮಾಡುತ್ತವೆ. ಹೀಗಾಗಿ ಅವು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ರೂಪಿಸುತ್ತವೆ. 3. ಕಿರುತಡ್ಡೆಗಳು. ಇವು ರಕ್ತ ಹೆಪ್ಪುಗಟ್ಟುವಿಕೆಯ ರಚನೆಗೆ ಸಹಾಯ ಮಾಡುವುದರಿಂದ ಗಾಯಗಳಿಂದ ಅತಿಯಾದ ರಕ್ತಸ್ರಾವವನ್ನು ತಡೆಯುತ್ತವೆ. 4. ಪ್ಲಾಸ್ಮಾ. ಎಲ್ಲ ರಕ್ತ ಕಣಗಳು ಪ್ಲಾಸ್ಮಾದಲ್ಲಿ ಇರುತ್ತವೆ. ಇದರಲ್ಲಿ ಕರಗಿದ ಪೋಷಕಾಂಶಗಳು ಇವೆ. ಪ್ರಶ್ನೆ 9. ದೇಹದ ಎಲ್ಲಾ ಭಾಗಗಳಿಗೂ ರಕ್ತದ ಅಗತ್ಯ ಇದೆ ಏಕೆ? ಉತ್ತರ: ರಕ್ತ ನಮ್ಮ ದೇಹದ ಪರಿಚಲನಾಂಗ ವ್ಯೂಹದ ಪ್ರಮುಖ ಭಾಗವಾಗಿರುವುದರಿಂದ ದೇಹದ ಎಲ್ಲಾ ಭಾಗಗಳಿಗೆ ರಕ್ತದ ಅವಶ್ಯಕತೆ ಇದೆ. ಇದು ಈ ಕೆಳಗಿನ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಇದು O2 ಅನ್ನು ಶ್ವಾಸಕೋಶದಿಂದ ದೇಹದ ಎಲ್ಲಾ ಜೀವಕೋಶಗಳಿಗೆ ಸಾಗಿಸುತ್ತದೆ. ಇದು CO2 ಎಂಬ ತ್ಯಾಜ್ಯ ಉತ್ಪನ್ನವನ್ನು ಶ್ವಾಸಕೋಶಕ್ಕೆ ಹಿಂತಿರುಗಿಸುತ್ತದೆ. ಇದರಿಂದ ಅದನ್ನು ಸುಲಭವಾಗಿ ಹೊರ ಹಾಕಬಹುದು. ಇದು ಶಾಖವನ್ನು ಪ್ರಸರಿಸುತ್ತದೆ. ಹೀಗಾಗಿ ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ. ಇದು ರೋಗಗಳು ಮತ್ತು ಸೋಂಕುಗಳ ವಿರುದ್ಧ ಸಹ ಹೋರಾಡುತ್ತದೆ. ಪ್ರಶ್ನೆ 10. ರಕ್ತವನ್ನು ಕೆಂಪಾಗಿ ಕಾಣುವಂತೆ ಮಾಡುವುದು ಯಾವುದು? ಉತ್ತರ: ಕೆಂಪು ರಕ್ತ ಕಣಗಳಲ್ಲಿ ಕೆಂಪು ವರ್ಣದ್ರವ್ಯವಾದ ಹಿಮೋಗ್ಲೋಬಿನ್ನ ಉಪಸ್ಥಿತಿಯು ರಕ್ತವನ್ನು ಕೆಂಪು ಬಣ್ಣದಲ್ಲಿ ಕಾಣುವಂತೆ ಮಾಡುತ್ತದೆ. ಪ್ರಶ್ನೆ 11. ಹೃದಯದ ಕಾರ್ಯವನ್ನು ವಿವರಿಸಿ. ಉತ್ತರ: ಮಾನವ ಹೃದಯವನ್ನು 4 ಕೋಣೆಗಳಾಗಿ ವಿಂಗಡಿಸಲಾಗಿದೆ. ಮೇಲಿನ 2 ಕೋಣೆಗಳನ್ನು ಬಲ ಮತ್ತು ಎಡ ಹೃತ್ಕುಕ್ಷಿ ಎಂದು ಕರೆಯಲಾಗುತ್ತದೆ. ಬಲ ಹೃತ್ಕರ್ಣವು ದೇಹದಿಂದ ಇಂಗಾಲದ ಡೈಆಕ್ಸೈಡ್ ಭರಿತ ರಕ್ತ ಪಡೆಯುತ್ತದೆ. ಬಲ ಹೃತ್ಕರ್ಣದಿಂದ ರಕ್ತವು ಬಲ ಹೃತ್ಕುಕ್ಷಿಯೊಳಗೆ ಪ್ರವೇಶಿಸುತ್ತದೆ. ಇದು ರಕ್ತವನ್ನು ಸಂಕುಚಿತಗೊಳಿಸುತ್ತದೆ ಮತ್ತು ಶ್ವಾಸಕೋಶಕ್ಕೆ ಪಂಪ್ ಮಾಡುತ್ತದೆ. ಹೃದಯದ ಚಿತ್ರ. ಮಾನವ ಹೃದಯದಲ್ಲಿ ರಕ್ತದ ಹರಿವು. ಮತ್ತೊಂದೆಡೆ ಶ್ವಾಸಕೋಶದಿಂದ ಆಮ್ಲಜನಕ ಸಮೃದ್ಧ ರಕ್ತವು ಎಡ ಹೃತ್ಕರ್ಣಕ್ಕೆ ಮರಳುತ್ತದೆ. ಎಡ ಹೃತ್ಕರ್ಣದಿಂದ ರಕ್ತವು ಎಡ ಹೃತ್ಕುಕ್ಷಿಯೊಳಗೆ ಪ್ರವೇಶಿಸುತ್ತದೆ. ಎಡ ಹೃತ್ಕುಕ್ಷಿ ಸಂಕುಚಿತಗೊಳ್ಳುತ್ತದೆ ಮತ್ತು ದೇಹದ ಎಲ್ಲಾ ಭಾಗಗಳಿಗೆ ರಕ್ತವನ್ನು ಪಂಪ್ ಮಾಡುತ್ತದೆ. ಅದರಿಂದ ಹೃದಯದ ವಿವಿಧ ಕೋಣೆಗಳ ಲಯಬದ್ಧ ಸಂಕೋಚನ ಮತ್ತು ವಿಕಸನೆಯು ದೇಹದ ಎಲ್ಲಾ ಭಾಗಗಳಿಗೆ ಆಮ್ಲಜನಕದ ಸಾಗಾಣಿಕೆಯನ್ನು ನಿರ್ವಹಿಸುತ್ತದೆ. ಪ್ರಶ್ನೆ 12. ತ್ಯಾಜ್ಯ ಉತ್ಪನ್ನಗಳನ್ನು ವಿಭಜಿಸುವ ಅವಶ್ಯಕತೆ ಏಕಿದೆ? ಉತ್ತರ: ನಮ್ಮ ದೇಹದ ಎಲ್ಲ ಜೀವಕೋಶಗಳು ತ್ಯಾಜ್ಯ ಉತ್ಪನ್ನಗಳನ್ನು ಉತ್ಪಾದಿಸುತ್ತವೆ. ಈ ತ್ಯಾಜ್ಯ ಉತ್ಪನ್ನಗಳು ದೇಹಕ್ಕೆ ವಿಷಕಾರಿಯಾಗಿದ್ದು ಅದರಿಂದ ಅವುಗಳನ್ನು ಹೊರಹಾಕುವ ಅವಶ್ಯಕತೆ ಇದೆ. ಜೀವಿಗಳ ಜೀವಕೋಶಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದುಹಾಕುವ ಈ ಪ್ರಕ್ರಿಯೆಯನ್ನು ವಿಸರ್ಜನೆ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 13. ಮಾನವನ ಜೀರ್ಣಾಂಗ ವ್ಯೂಹದ ಚಿತ್ರ ಬಿಡಿಸಿ ಮತ್ತು ವಿವಿಧ ಭಾಗಗಳನ್ನು ಗುರುತಿಸಿ. ಚಿತ್ರ ಬಿಡಿಸಿ ವಿವಿಧ ಭಾಗಗಳನ್ನು ಗುರುತಿಸಲಾಗಿದೆ. ವಿಜ್ಞಾನ: ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ. ಪ್ರಶ್ನೋತ್ತರಗಳು. ಬಿಟ್ಟ ಜಾಗವನ್ನು ತುಂಬಿ. 1. ಪೋಷಕ ಸಸ್ಯದ ಕಾಯಕ ಭಾಗದಿಂದ ಹೊಸ ಜೀವಿಯು ಉತ್ಪತ್ತಿಯಾಗುವುದಕ್ಕೆ ಡ್ಯಾಶ್ ಎನ್ನುವರು. ಉತ್ತರ: ಕಾಯಕ ಸಂತಾನೋತ್ಪತ್ತಿ. 2. ಒಂದು ಹೂವು ಗಂಡು ಅಥವಾ ಹೆಣ್ಣು ಪ್ರಜನನ ಭಾಗವನ್ನು ಹೊಂದಿರಬಹುದು. ಅಂತಹ ಹೂವಿಗೆ ಡ್ಯಾಶ್ ಎನ್ನುವರು. ಉತ್ತರ: ಏಕಲಿಂಗಿ.
3. ಒಂದು ಹೂವಿನ ಪರಾಗ ಕೋಶದಿಂದ ಅದೇ ಹೂವಿನ ಅಥವಾ ಅದೇ ಜಾತಿಯ ಬೇರೊಂದು ಹೂವಿನ ಶಲಾಗ್ರಾಹಕ್ಕೆ ಪರಾಗದ ವರ್ಗಾವಣೆಗೆ ಡ್ಯಾಶ್ ಎನ್ನುವರು. ಉತ್ತರ ಪರಾಗಸ್ಪರ್ಶ. 4. ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುವಿನ ಸಂಯೋಗಕ್ಕೆ ಡ್ಯಾಶ್ ಎನ್ನುವರು. ಉತ್ತರ ಋಗ್ಮಜ. 5. ಬೀಜ ಪ್ರಸರಣವು ಡ್ಯಾಶ್ ಮತ್ತು ಡ್ಯಾಶ್ ಮೂಲಕ ಜರುಗುತ್ತದೆ. ಉತ್ತರ ಗಾಳಿ, ನೀರು ಮತ್ತು ಪ್ರಾಣಿಗಳು. ಪ್ರಶ್ನೆ 2. ಅಲೈಂಗಿಕ ಸಂತಾನೋತ್ಪತ್ತಿಯ ವಿವಿಧ ವಿಧಾನಗಳನ್ನು ವಿವರಿಸಿ, ಉದಾಹರಣೆಗಳನ್ನು ನೀಡಿ. ಉತ್ತರ ಸಸ್ಯಗಳಲ್ಲಿನ ಅಲೈಂಗಿಕ ಸಂತಾನೋತ್ಪತ್ತಿಯ ವಿವಿಧ ವಿಧಾನಗಳು ಹೀಗಿವೆ. 1. ಕಾಯಜ ಪ್ರಸರಣ. ವಿವರಣೆ. ಬೇರುಗಳು, ಕಾಂಡಗಳು, ಎಲೆಗಳು ಮತ್ತು ಮೊಗ್ಗುಗಳಿಂದ ಹೊಸ ಸಸ್ಯಗಳನ್ನು ಉತ್ಪಾದಿಸುವ ಸಸ್ಯದ ಸಾಮರ್ಥ್ಯ ಇದು. ಕಾಯಜ ಪ್ರಸರಣವನ್ನು 2 ವಿಧಗಳಾಗಿ ವಿಂಗಡಿಸಲಾಗಿದೆ. 1. ನೈಸರ್ಗಿಕ ಕಾಯಜ ಪ್ರಸರಣ. ಈ ರೀತಿಯ ಕಾಯಜ ಪ್ರಸರಣವು ಪ್ರಕೃತಿಯಲ್ಲಿ ಸುಲಭವಾಗಿ ಸಂಭವಿಸುತ್ತದೆ ಮತ್ತು ಸರಳ ಕಾಯಜ ಭಾಗಗಳನ್ನು ಒಳಗೊಂಡಿರುತ್ತದೆ. ಆಲೂಗಡ್ಡೆ ಸಸ್ಯವು ಮೊಳಕೆ ಒಡೆಯುವುದು ಒಂದು ಸಾಮಾನ್ಯ ಉದಾಹರಣೆಯಾಗಿದೆ. ಕೃತಕ ಕಾಯಜ ಪ್ರಸರಣ. ಈ ರೀತಿಯ ಕಾಯಜ ಪ್ರಸರಣವನ್ನು ಕೈಯಾರೆ ನಡೆಸಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ಪ್ರಯೋಗಾಲಯದ ಪರಿಸ್ಥಿತಿಯಲ್ಲಿ ಕಂಡುಬರುತ್ತದೆ. ಗುಲಾಬಿಯ ಕಾಂಡ ಕತ್ತರಿಸುವಿಕೆಯಿಂದ ಸಂಪೂರ್ಣ ಸಸ್ಯದ ರಚನೆಯು ಈ ವಿಧಾನದ ಸಾಮಾನ್ಯ ಉದಾಹರಣೆಯಾಗಿದೆ. 2. ಮೊಗ್ಗುವಿಕೆ. ಇದು ಮೊಗ್ಗು ಎಂಬ ಬಲ್ಬ್ ತರಹದ ರಚನೆಯಿಂದ ಹೊಸ ಸಸ್ಯದ ರಚನೆಯನ್ನು ಒಳಗೊಂಡಿರುತ್ತದೆ. ಮೊಗ್ಗು ಬೆಳೆದು ಹೊಸ ಸಸ್ಯವನ್ನು ರೂಪಿಸಲು ಪೋಷಕ ಸಸ್ಯದಿಂದ ಬೇರ್ಪಡುತ್ತದೆ. ಇದನ್ನು ಸಾಮಾನ್ಯವಾಗಿ ಈಸ್ಟ್ನಲ್ಲಿ ಕಾಣಬಹುದು. ತುಂಡಾಗುವಿಕೆ. ಇದು ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ರೂಪವಾಗಿದ್ದು, ಅಲ್ಲಿ ಪೋಷಕ ಸಸ್ಯ ದೇಹದ ತುಣುಕುಗಳಿಂದ ಹೊಸ ಜೀವಿ ರೂಪುಗೊಳ್ಳುತ್ತದೆ. ಇದು ಸ್ಪಿರೋಗೈರಾದಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯ ಏಕೈಕ ವಿಧಾನವಾಗಿದೆ. 4. ಬೀಜಕ ಉತ್ಪತ್ತಿ. ಅನೇಕ ಹೂಬಿಡದ ಸಸ್ಯಗಳು ಬೀಜಕ ರಚನೆಯ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತವೆ. ಬೀಜಕಗಳು ದಪ್ಪ ಗೋಡೆಯಿಂದ ರಕ್ಷಿಸಲ್ಪಟ್ಟ ಸಣ್ಣ ಕೋಶಗಳಾಗಿವೆ. ಬ್ರೆಡ್ ಅಚ್ಚುಗಳಂತಹ ಶಿಲೀಂಧ್ರಗಳು ಈ ವಿಧಾನವನ್ನು ಬಳಸಿಕೊಂಡು ಅಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡುತ್ತವೆ. ಪ್ರಶ್ನೆ 3. ಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ನೀವು ಏನು ಅರ್ಥ ಮಾಡಿಕೊಂಡಿರಿ? ವಿವರಿಸಿ. ಉತ್ತರ ಲೈಂಗಿಕ ಸಂತಾನೋತ್ಪತ್ತಿ ಎನ್ನುವುದು ಬೀಜಗಳ ಉತ್ಪಾದನೆಯನ್ನು ಒಳಗೊಂಡಿರುವ ಒಂದು ಪ್ರಕ್ರಿಯೆಯಾಗಿದೆ. ಹೆಚ್ಚಿನ ಸಸ್ಯಗಳು ಹೂಗಳ ಸಹಾಯದಿಂದ ಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡುತ್ತವೆ. ಹೂವಿನ ಮುಖ್ಯ ಕಾರ್ಯವೆಂದರೆ ಸಂತಾನೋತ್ಪತ್ತಿ ಮತ್ತು ಅದರಿಂದ ಹೊಸ ಸಸ್ಯಗಳಾಗಿ ಬೆಳೆಯುವ ಹೊಸ ಬೀಜಗಳನ್ನು ಅಭಿವೃದ್ಧಿಪಡಿಸುವುದು. ಪ್ರಶ್ನೆ 4. ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಯ ನಡುವೆ ಇರುವ ಮುಖ್ಯ ವ್ಯತ್ಯಾಸವನ್ನು ತಿಳಿಸಿ. ವ್ಯತ್ಯಾಸ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ಅವಶ್ಯಕತೆ ಇಲ್ಲ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗವನ್ನು ಒಳಗೊಂಡಿರುತ್ತದೆ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೊಸದಾಗಿ ಅಭಿವೃದ್ಧಿ ಹೊಂದಿದ ಸಸ್ಯಗಳು ಪೋಷಕ ಸಸ್ಯಕ್ಕೆ ಪರಸ್ಪರ ಹೋಲುತ್ತವೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೊಸದಾಗಿ ಅಭಿವೃದ್ಧಿ ಹೊಂದಿದ ಸಸ್ಯಗಳು ಪೋಷಕ ಸಸ್ಯಕ್ಕೆ ಹೊಂದುವಂತಿಲ್ಲ. ಅಲೈಂಗಿಕ ಸಂತಾನೋತ್ಪತ್ತಿಗೆ ವಿಶೇಷ ಸಂತಾನೋತ್ಪತ್ತಿ ಭಾಗಗಳು ಅಗತ್ಯವಿಲ್ಲ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೂ ಸಸ್ಯದ ಸಂತಾನೋತ್ಪತ್ತಿ ಭಾಗವಾಗಿದ್ದು, ಅದು ಸಸ್ಯದ ಲೈಂಗಿಕ ಅಂಗಗಳನ್ನು ಹೊಂದಿರುತ್ತದೆ. ಲೈಂಗಿಕ ಸಂತಾನೋತ್ಪತ್ತಿಗೆ ಇವು ಮುಖ್ಯ. ಅಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆಗಳು ಈಸ್ಟ್, ಗುಲಾಬಿ, ಮಲ್ಲಿಗೆ, ಆಲೂಗಡ್ಡೆ ಇತ್ಯಾದಿ. ಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆಗಳು ದಾಸವಾಳ, ಜೋಳ, ಪಪ್ಪಾಯಿ ಮುಂತಾದ ಹೂ ಬಿಡುವ ಸಸ್ಯಗಳು ಇದಕ್ಕೆ ಉದಾಹರಣೆ. ಪ್ರಶ್ನೆ 5. ಹೂವಿನ ಪ್ರಜನನ ಭಾಗಗಳನ್ನು ಚಿತ್ರಿಸಿ. ಚಿತ್ರಿಸಿ ಭಾಗಗಳನ್ನು ಗುರುತಿಸಲಾಗಿದೆ. ಪ್ರಶ್ನೆ 6. ಸ್ವಕೀಯ ಪರಾಗಸ್ಪರ್ಶ ಹಾಗೂ ಪರಕೀಯ ಪರಾಗಸ್ಪರ್ಶದ ನಡುವೆ ಇರುವ ವ್ಯತ್ಯಾಸವನ್ನು ವಿವರಿಸಿ. ಸ್ವಕೀಯ ಪರಾಗಸ್ಪರ್ಶ ಪರಾಗವನ್ನು ಕೇಸರದಿಂದ ಅದೇ ಹೂವಿನ ಶಲಾಕೆಗೆ ವರ್ಗಾಯಿಸುವುದನ್ನು ಇದು ಒಳಗೊಂಡಿರುತ್ತದೆ. ಪರಕೀಯ ಪರಾಗಸ್ಪರ್ಶ ಇದು ಒಂದು ಹೂವಿನ ಕೇಸರದಿಂದ ಪರಾಗವನ್ನು ಅದೇ ಸಸ್ಯದ ಇನ್ನೊಂದು ಹೂವಿನ ಶಲಾಕೆಗೆ ಅಥವಾ ಅದೇ ರೀತಿಯ ಬೇರೆ ಸಸ್ಯಕ್ಕೆ ವರ್ಗಾಯಿಸುವುದನ್ನು ಒಳಗೊಂಡಿರುತ್ತದೆ. ಸ್ವಕೀಯ ಪರಾಗಸ್ಪರ್ಶ ಇದು ದ್ವಿಲಿಂಗಿ ಹೂಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಪರಕೀಯ ಪರಾಗಸ್ಪರ್ಶ ಇದು ಏಕಲಿಂಗಿ ಮತ್ತು ದ್ವಿಲಿಂಗಿ ಹೂಗಳಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 7. ಹೂಗಳಲ್ಲಿ ನಿಷೇಚನ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ? ಉತ್ತರ ಲಿಂಗಗಳು ಸಂಯೋಗಗೊಂಡು ಉಂಟಾಗುವ ಕೋಶವನ್ನು ಋಗ್ಮಜ ಎನ್ನುವರು. ಋಗ್ಮಜವನ್ನುಂಟು ಮಾಡಲು ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸಂಯೋಗಗೊಳ್ಳುವ ಪ್ರಕ್ರಿಯೆಗೆ ನಿಷೇಚನ ಎನ್ನುವರು. ಋಗ್ಮಜವು ಮುಂದೆ ಭ್ರೂಣವಾಗಿ ಬೆಳೆಯುತ್ತದೆ.
ಪ್ರಶ್ನೆ 8 ಬೀಜ ಪ್ರಸರಣವಾಗುವ ಹಲವು ವಿಧಾನಗಳನ್ನು ವಿವರಿಸಿ. ಉತ್ತರ ಪ್ರಾಣಿಗಳಿಂದ ಪ್ರಸರಣ. ಪಕ್ಷಿಗಳು ಮತ್ತು ಪ್ರಾಣಿಗಳು ಬೀಜಗಳನ್ನು ಪ್ರಸರಿಸುವ ಹಲವು ಮಾರ್ಗಗಳಾಗಿವೆ. ಉದಾಹರಣೆಗೆ ಪಕ್ಷಿಗಳು ಮತ್ತು ಪ್ರಾಣಿಗಳು ಹಣ್ಣುಗಳನ್ನು ತಿನ್ನಬಹುದು ಮತ್ತು ಬೀಜಗಳನ್ನು ಪೋಷಕ ಸಸ್ಯದಿಂದ ದೂರವಿಡಬಹುದು. ಕೆಲವು ಬೀಜಗಳು ಮುಳ್ಳು, ಕೊಕ್ಕೆ ಅಥವಾ ಕೊಂಡಿಯಂತಹ ರಚನೆ ಹೊಂದಿದ್ದು ಇವು ಪ್ರಾಣಿಗಳ ದೇಹಕ್ಕೆ ಅಂಟಿಕೊಂಡು ದೂರದ ಪ್ರದೇಶಗಳಿಗೆ ವರ್ಗಾವಣೆಗೊಳ್ಳುತ್ತವೆ. ಗಾಳಿಯಿಂದ ಪ್ರಸರಣ. ಗಾಳಿಯಿಂದ ಚದುರಿ ಹೋಗುವ ಬೀಜಗಳು ಸಾಮಾನ್ಯವಾಗಿ ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ ಅಥವಾ ಅವು ನಾರುಭರಿತ ಅಥವಾ ಕೂದಲಿನಂತಹ ರಚನೆಗಳನ್ನು ಹೊಂದಿರುತ್ತವೆ. ಉದಾಹರಣೆಗೆ ನುಗ್ಗೆಕಾಯಿಯ ರೆಕ್ಕೆಯ ಬೀಜಗಳು, ಸೂರ್ಯಕಾಂತಿಯ ಕೂದಲುಳ್ಳ ಬೀಜಗಳು ಇತ್ಯಾದಿಗಳು ಗಾಳಿಯಿಂದ ಚದುರಿ ಹೋಗುತ್ತವೆ. ನೀರಿನಿಂದ ಪ್ರಸರಣ. ನೀರಿನ ಬಳಿ ವಾಸಿಸುವ ಅನೇಕ ಜಲಸಸ್ಯಗಳು ಅಥವಾ ಸಸ್ಯಗಳು ತೇಲುವಂತಹ ಬೀಜಗಳನ್ನು ಹೊಂದಿರುತ್ತವೆ ಮತ್ತು ನೀರಿನಿಂದ ಒಯ್ಯಲ್ಪಡುತ್ತವೆ. ಉದಾಹರಣೆಗೆ ತೆಂಗಿನಕಾಯಿಗಳು ತೇಲುತ್ತವೆ. ಸಿಡಿತದಿಂದ ಪ್ರಸರಣ. ಕೆಲವೊಮ್ಮೆ ಹಠಾತ್ ಎಳೆತಗಳೊಂದಿಗೆ ಹಣ್ಣುಗಳು ಸಿಡಿಯುವುದರಿಂದ ಬೀಜಗಳು ಚದುರಿ ಹೋಗುತ್ತವೆ. ಅಂತಹ ಸಸ್ಯಗಳ ಉದಾಹರಣೆಗಳೆಂದರೆ ಅರಳು ಮತ್ತು ಕರ್ಣಕುಂಡಲ. ಪ್ರಶ್ನೆ 9 ಕಾಲಂ 1ರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ 2ರಲ್ಲಿ ಕೊಟ್ಟಿರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ. ಬಣ್ಣ ಹಾಕುವುದರೊಂದಿಗೆ ಹೊಂದಿಸಲಾಗಿದೆ. ಮೊಗ್ಗು, ಈಸ್ಟ್, ಕಣ್ಣುಗಳು, ಆಲೂಗಡ್ಡೆ, ತುಂಡಾಗುವಿಕೆ, ಸ್ಕೈರೋಗೈರಾ, ಬೀಜ ರೆಕ್ಕೆಗಳು, ಮೆಫಲ್, ಬೀಜಕಗಳು, ಬ್ರೆಡ್ಡಿನ ಶಿಲೀಂಧ್ರ. ಪ್ರಶ್ನೆ 10 ಸರಿಯಾದ ಉತ್ತರವನ್ನು ರೈಟ್ ಚಿಹ್ನೆಯಿಂದ ಗುರುತಿಸಿ. ಗುರುತಿಸಲಾಗಿದೆ. ಒಂದು ಸಸ್ಯದ ಪ್ರಜನನ ಭಾಗ. ಉತ್ತರ ಹೂವು. 2 ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸಂಯೋಗಗೊಳ್ಳುವ ಪ್ರಕ್ರಿಯೆಯನ್ನು ಹೀಗೆನ್ನುವರು. ಉತ್ತರ ನಿಷೇಚನ. 3 ಬಲಿತ ಅಂಡಾಶಯವು ಹೇಗೆ ಮಾರ್ಪಡುತ್ತದೆ? ಉತ್ತರ ಹಣ್ಣು. 4 ಇದು ಬೀಜಕವನ್ನು ಉತ್ಪತ್ತಿ ಮಾಡುವ ಜೀವಿ. ಉತ್ತರ ಬ್ರೆಡ್ಡಿನ ಶಿಲೀಂಧ್ರ. 4 ಬ್ರಯೋಫಿಲ್ಮ್ ಇದರ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ. ಉತ್ತರ ಎಲೆಗಳು. ಅಧ್ಯಾಯ 13 ಚಲನೆ ಮತ್ತು ಕಾಲ ಪ್ರಶ್ನೋತ್ತರಗಳು. ಕೆಳಗಿನವುಗಳನ್ನು ಸರಳ ರೇಖಾಗತ, ವೃತ್ತೀಯ ಅಥವಾ ಆಂದೋಲನ ಚಲನೆ ಎಂದು ವರ್ಗೀಕರಿಸಿ. 1 ಓಡುವಾಗ ನಿಮ್ಮ ಕೈಗಳ ಚಲನೆ. ಆಂದೋಲನ ಚಲನೆ. ನೇರ ರಸ್ತೆಯಲ್ಲಿ ಕುದುರೆ ಗಾಡಿಯ ಚಲನೆ. ಸರಳ ರೇಖಾಗತ ಚಲನೆ. ತಿರುಗಾಣಿ ಆಟದಲ್ಲಿ ಮಗುವಿನ ಚಲನೆ. ವೃತ್ತೀಯ ಚಲನೆ. ಬೈಕು ಆಟದಲ್ಲಿ ಮಗುವಿನ ಚಲನೆ. ಆಂದೋಲನ ಚಲನೆ. ವಿದ್ಯುತ್ ಗಂಟೆಯಲ್ಲಿ ಸುತ್ತಿಗೆಯ ಚಲನೆ. ಆಂದೋಲನ ಚಲನೆ. ನೇರ ಸೇತುವೆಯ ಮೇಲೆ ರೈಲಿನ ಚಲನೆ. ಸರಳ ರೇಖಾಗತ ಚಲನೆ. 2 ಈ ಕೆಳಗಿನವುಗಳಲ್ಲಿ ಯಾವುವೂ ಸರಿಯಲ್ಲ. 1 ಕಾಲದ ಏಕಮಾನ ಸೆಕೆಂಡ್. ಈ ಹೇಳಿಕೆ ಸರಿಯಾಗಿದೆ. 2 ಪ್ರತಿಯೊಂದು ಕಾಯವು ಸ್ಥಿರ ಜಾವದೊಂದಿಗೆ ಚಲಿಸುತ್ತದೆ. ಈ ಹೇಳಿಕೆ ಸರಿಯಲ್ಲ. 3 2 ನಗರಗಳ ನಡುವಿನ ದೂರವನ್ನು ಕಿಲೋಮೀಟರ್ಗಳಲ್ಲಿ ಅಳೆಯುವರು. ಈ ಹೇಳಿಕೆ ಸರಿಯಾಗಿದೆ. 4 ನಿರ್ದಿಷ್ಟ ಲೋಲಾಕದ ಆವರ್ತನಾವಧಿ ಒಂದು ಸ್ಥಿರಾಂಕ. ಈ ಹೇಳಿಕೆ ಸರಿಯಲ್ಲ. 5 ರೈಲಿನ ಜಾವವನ್ನು ಮೀಟರ್ ಪರ್ ಸೆಕೆಂಡ್ ನಿಂದ ವ್ಯಕ್ತಪಡಿಸುವರು. ಈ ಹೇಳಿಕೆ ಸರಿಯಲ್ಲ. ಪ್ರಶ್ನೆ 3 ಒಂದು ಸರಳ ಲೋಲಾಕದ 20 ಆಂದೋಲನಗಳನ್ನು ಪೂರ್ಣಗೊಳಿಸಲು 32 ಸೆಕೆಂಡು ತೆಗೆದುಕೊಂಡರೆ ಲೋಲಾಕದ ಆವರ್ತನಾವಧಿ ಎಷ್ಟು? ಪರಿಹಾರ ಕ್ರಮ ಈ ರೀತಿಯಾಗಿದೆ. ಪ್ರಶ್ನೆ 4 2 ನಿಲ್ದಾಣಗಳ ನಡುವಣ ಅಂತರ 240 ಕಿಲೋಮೀಟರ್. ಒಂದು ರೈಲು ಈ ದೂರವನ್ನು ಕ್ರಮಿಸಲು 4 ಗಂಟೆ ತೆಗೆದುಕೊಂಡರೆ ರೈಲಿನ ಜಾವವನ್ನು ಲೆಕ್ಕ ಹಾಕಿ. ಪರಿಹಾರ ಕ್ರಮ ಈ ರೀತಿಯಾಗಿದೆ. ಪ್ರಶ್ನೆ 5 ಗಡಿಯಾರ 8:30 ಬೆಳಗಿನ ಸಮಯವನ್ನು ತೋರಿಸುವಾಗ ಒಂದು ಕಾರಿನ ದೂರಮಾಪಕವು 57,321 ಕಿಲೋಮೀಟರ್ ಅಳತೆಯನ್ನು ತೋರಿಸುತ್ತಿದೆ. ನಂತರ 8:50 ಬೆಳಗಿನ ಸಮಯದಲ್ಲಿ ದೂರಮಾಪಕದ ಅಳತೆ 57,336 ಕಿಲೋಮೀಟರ್ಗೆ ಬದಲಾದರೆ ನಡುವಿನ ಈ ಕಾಲದಲ್ಲಿ ಕಾರು ಚಲಿಸಿದ ದೂರವೆಷ್ಟು? ಕಾರಿನ ಜಾವವನ್ನು ಕಿಲೋಮೀಟರ್ ಪರ್ ಮಿನಿಟ್ನಲ್ಲಿ ಕಂಡುಹಿಡಿಯಿರಿ. ಆ ಜಾವವನ್ನು ಕಿಲೋಮೀಟರ್ ಪರ್ ಅವರ್ಸ್ನಲ್ಲಿಯೂ ವ್ಯಕ್ತಪಡಿಸಿ. ಪರಿಹಾರ ಕ್ರಮ ಈ ರೀತಿಯಾಗಿದೆ. ಪ್ರಶ್ನೆ ಸಂಖ್ಯೆ 5ರ ಪರಿಹಾರ ಕ್ರಮ. ಪರಿಹಾರ ಕ್ರಮ ಈ ರೀತಿಯಾಗಿದೆ. ಪ್ರಶ್ನೆ 6 ತನ್ನ ಮನೆಯಿಂದ ಬೈಸಿಕಲ್ನಲ್ಲಿ ಶಾಲೆಗೆ ತಲುಪಲು ಸಲ್ಮಾ
15 ನಿಮಿಷ ತೆಗೆದುಕೊಳ್ಳುತ್ತಾಳೆ. ಬೈಸಿಕಲ್ನ ಜಾವ 2 ಮೀಟರ್ ಪರ್ ಸೆಕೆಂಡ್ ಆದರೆ ಅವಳ ಮನೆ ಮತ್ತು ಶಾಲೆಯ ನಡುವಣ ದೂರವನ್ನು ಕಂಡುಹಿಡಿಯಿರಿ. ಪರಿಹಾರ ಕ್ರಮ ಈ ರೀತಿಯಾಗಿದೆ. ಪ್ರಶ್ನೆ 7. ಕೆಳಕಂಡ ಚಲನೆಯ ಸಂದರ್ಭಗಳಲ್ಲಿ ದೂರ, ಕಾಲ, ನಕ್ಷೆಯ ಆಕಾರಗಳನ್ನು ತೋರಿಸಿ. 1. ಸ್ಥಿರ ಜಾವದೊಂದಿಗೆ ಚಲಿಸುತ್ತಿರುವ ಕಾರು. 2. ರಸ್ತೆ ಬದಿಯಲ್ಲಿ ನಿಂತ ಕಾರು. ಪ್ರಶ್ನೆ 8. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಿದೆ? ಉತ್ತರ. ಈ ಕೆಳಗಿನವುಗಳಲ್ಲಿ ಕ್ರಮ ಸಂಖ್ಯೆ 2 ಸರಿಯಿದೆ. ಜಾವ ಈಕ್ವಲ್ ಚಲಿಸಿದ ಒಟ್ಟು ದೂರ ಬೈ ತೆಗೆದುಕೊಂಡ ಒಟ್ಟು ಕಾಲ. ಪ್ರಶ್ನೆ 9. ಜಾವದ ಏಕಮಾನ. ಸರಿಯಾದ ಉತ್ತರ ಮೀಟರ್ ಪರ್ ಸೆಕೆಂಡ್. ಪ್ರಶ್ನೆ 10. ಒಂದು ಕಾರು 15 ನಿಮಿಷಗಳವರೆಗೆ 40 ಕಿಲೋಮೀಟರ್ ಪರ್ ಅವರ್ ಜಾವದೊಂದಿಗೆ ಮತ್ತೆ 15 ನಿಮಿಷಗಳವರೆಗೆ 60 ಕಿಲೋಮೀಟರ್ ಪರ್ ಅವರ್ ಜಾವದೊಂದಿಗೆ ಚಲಿಸಿದರೆ ಕಾರು ಕ್ರಮಿಸಿದ ಒಟ್ಟು ದೂರ ಈಕ್ವಲ್ 25 ಕಿಲೋಮೀಟರ್. ಪ್ರಶ್ನೆ ಸಂಖ್ಯೆ 10ರ ಪರಿಹಾರ ಕ್ರಮ. ಪರಿಹಾರ ಕ್ರಮ ಈ ರೀತಿಯಾಗಿದೆ. ಕಾರು ಆವರಿಸಿರುವ ಒಟ್ಟು ದೂರವು 25 ಕಿಲೋಮೀಟರ್ ಆಗಿದೆ. ಪ್ರಶ್ನೆ 11. ಚಿತ್ರ 13.1 ಮತ್ತು 13.2ರಲ್ಲಿನ ಛಾಯಾಚಿತ್ರಗಳನ್ನು 10 ನಿಮಿಷ ಕಾಲದ ಅಂತರದಲ್ಲಿ ತೆಗೆಯಲಾಗಿದೆ ಎಂದು ಊಹಿಸಿಕೊಳ್ಳಿ. ಈ ಚಿತ್ರಗಳಲ್ಲಿ 100 ಮೀಟರ್ ದೂರವನ್ನು 1 ಸೆಂಟಿಮೀಟರ್ನಿಂದ ತೋರಿಸಿದರೆ ತೀವ್ರಗತಿಯ ಕಾರಿನ ಜಾವವನ್ನು ಲೆಕ್ಕ ಹಾಕಿ. ಚಿತ್ರ 1. ರಸ್ತೆಯ ಒಂದೇ ದಿಕ್ಕಿನಲ್ಲಿ ಚಲಿಸುವ ಕಾರುಗಳು. ಚಿತ್ರ 2. ಸ್ವಲ್ಪ ಸಮಯದ ನಂತರ ಚಿತ್ರ 1ರಲ್ಲಿ ತೋರಿಸಿರುವ ವಾಹನಗಳ ಸ್ಥಾನ. ಉತ್ತರ. ಪ್ರಶ್ನೆ ಸಂಖ್ಯೆ 11ರ ಪರಿಹಾರ ಕ್ರಮ ಈ ರೀತಿಯಾಗಿದೆ. ಪ್ರಶ್ನೆ 12. ಎ ಮತ್ತು ಬಿ 2 ವಾಹನಗಳ ಚಲನೆಯ ದೂರ, ಕಾಲ, ನಕ್ಷೆಯನ್ನು ಚಿತ್ರ 13.15 ತೋರಿಸುತ್ತದೆ. ಇವುಗಳಲ್ಲಿ ಯಾವ ಕಾರು ಹೆಚ್ಚು ಜಾವದಿಂದ ಚಲಿಸುತ್ತದೆ? ಉತ್ತರ. ವಾಹನ ಎ ವಾಹನ ಬಿಗಿಂತ ವೇಗವಾಗಿ ಚಲಿಸುತ್ತದೆ. ಈ ಕೆಳಗಿನ ಸಂಬಂಧದಿಂದ ವೇಗವನ್ನು ಕಂಡುಹಿಡಿಯಬಹುದು. ಜಾವ ಈಕ್ವಲ್ ಕ್ರಮಿಸಿದ ಒಟ್ಟು ದೂರ ತೆಗೆದುಕೊಂಡ ಒಟ್ಟು ಕಾಲ. ಒಂದು ನಿರ್ದಿಷ್ಟ ಸಮಯದ ಮಧ್ಯಂತರದಲ್ಲಿ ಗರಿಷ್ಠ ಅಂತರವನ್ನು ಆವರಿಸಿದರೆ ವಾಹನದ ವೇಗವು ಹೆಚ್ಚಿರುತ್ತದೆ ಎಂದು ಈ ಸಂಬಂಧವು ತೋರಿಸುತ್ತದೆ. ದೂರವನ್ನು ಹೋಲಿಸಲು ಮೇಲಿನ ದೂರ ಸಮಯದ ಗ್ರಾಫ್ನಲ್ಲಿ ತೋರಿಸಿರುವಂತೆ ಸಮಯ ಅಕ್ಷೆಗೆ ಲಂಬವಾಗಿರುವ ರೇಖೆಯನ್ನು ಎಳೆಯಿರಿ. ಒಂದು ನಿರ್ದಿಷ್ಟ ಸಮಯದವರೆಗೆ ವಾಹನ ಬಿಗಿಂತ ಎ ವಾಹನವು ಹೆಚ್ಚು ಎಂಬುದು ಗ್ರಾಫ್ನಿಂದ ಸ್ಪಷ್ಟವಾಗುತ್ತದೆ. ಆದ್ದರಿಂದ ವಾಹನ ಎ ವಾಹನ ಬಿಗಿಂತ ವೇಗವಾಗಿ ಚಲಿಸುತ್ತದೆ. ಪ್ರಶ್ನೆ 13. ಕೆಳಗಿನ ದೂರ, ಕಾಲ, ನಕ್ಷೆಗಳಲ್ಲಿ ಯಾವುದು ಸ್ಥಿರವಲ್ಲದ ಜಾವದೊಂದಿಗೆ ಚಲಿಸುತ್ತಿರುವ ಟ್ರಕ್ನ ಚಲನೆಯನ್ನು ತೋರಿಸುತ್ತದೆ? ಉತ್ತರ. ನಕ್ಷೆ 3. ದೂರ, ಕಾಲದ ಗ್ರಾಫ್ನಲ್ಲಿ ಟ್ರಕ್ನ ಸ್ಥಿರ ವೇಗವನ್ನು ಸರಳ ರೇಖೆಯಿಂದ ಪ್ರತಿನಿಧಿಸಲಾಗುತ್ತದೆ. ದೂರ, ಕಾಲದ ಗ್ರಾಫ್ನಲ್ಲಿ ಸಮಯ ಅಕ್ಷಕ್ಕೆ ಸಮಾನಾಂತರವಾಗಿರುವ ಸರಳ ರೇಖೆಯು ಟ್ರಕ್ ಚಲಿಸುತ್ತಿಲ್ಲ ಎಂದು ಸೂಚಿಸುತ್ತದೆ. ದೂರ, ಕಾಲದ ಗ್ರಾಫ್ನಲ್ಲಿನ ಬಾಗಿದ ರೇಖೆಯು ಟ್ರಕ್ ವೇಗದಲ್ಲಿ ಚಲಿಸುತ್ತಿರುವುದನ್ನು ಸೂಚಿಸುತ್ತದೆ. ಅದು ಸ್ಥಿರವಾಗಿರುವುದಿಲ್ಲ. ವಿಜ್ಞಾನ ಅಧ್ಯಾಯ 14. ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು. ಪ್ರಶ್ನೆ 1. ನಿಮ್ಮ ನೋಟ್ ಪುಸ್ತಕದಲ್ಲಿ ವಿದ್ಯುತ್ ಮಂಡಲದ ಕೆಳಕಂಡ ಸಲಕರಣೆಗಳನ್ನು ಪ್ರತಿನಿಧಿಸುವ ಸಂಕೇತಗಳನ್ನು ಬರೆಯಿರಿ. ಸಂಪರ್ಕ ತಂತಿಗಳು, ಸಂಪರ್ಕರಹಿತ ಸ್ಥಿತಿಯ ಒತ್ತುಗುಂಡಿ ಬಲ್ಬ್, ವಿದ್ಯುತ್ ಕೋಶ, ಸಂಪರ್ಕ ಸ್ಥಿತಿಯ ಒಳಗುಂಡಿ ಮತ್ತು ಬ್ಯಾಟರಿ. ವಿದ್ಯುತ್ ಮಂಡಲದ ವಿವಿಧ ಘಟಕಗಳ ಚಿಹ್ನೆಗಳು ಹೀಗಿವೆ. ವಿದ್ಯುತ್ ಘಟಕ ಚಿಹ್ನೆ. ಸಂಪರ್ಕ ತಂತಿಗಳು, ಸಂಪರ್ಕರಹಿತ ಸ್ಥಿತಿಯ ಒತ್ತುಗುಂಡಿ, ಬಲ್ಬ್, ವಿದ್ಯುತ್ ಕೋಶ, ಸಂಪರ್ಕ ಸ್ಥಿತಿಯ ಒತ್ತುಗುಂಡಿ, ಬ್ಯಾಟರಿ. ಪ್ರಶ್ನೆ 2. ಚಿತ್ರ 14.71ರಲ್ಲಿ ತೋರಿಸಿದಂತೆ ವಿದ್ಯುತ್ ಮಂಡಲವನ್ನು ಪ್ರತಿನಿಧಿಸುವ ಮಂಡಲದ ನಕ್ಷೆಯನ್ನು ಬರೆಯಿರಿ. ಪ್ರಶ್ನೆ 3. ಚಿತ್ರ 14.77ರಲ್ಲಿ ಹಲಗೆಯ ಮೇಲೆ ಇಟ್ಟಿರುವ 4 ವಿದ್ಯುತ್ ಕೋಶಗಳನ್ನು ತೋರಿಸಿದೆ. 4 ಕೋಶಕಗಳ ಬ್ಯಾಟರಿ ತಯಾರಿಸಲು ಕೋಶಕಗಳ ವಿದ್ಯುತ್ ಗ್ರಾಹಕಗಳನ್ನು ತಂತಿಗಳಿಂದ ಹೇಗೆ ಜೋಡಿಸುವಿರೆಂದು ತೋರಿಸುವ ಗೆರೆಗಳನ್ನು ಎಳೆಯಿರಿ. ಉತ್ತರ. ಬ್ಯಾಟರಿ ಮಾಡಲು ಒಂದು ಕೋಶದ ಋಣಾತ್ಮಕ ವಿದ್ಯುತ್ ಗ್ರಾಹ ಅನ್ನು ಮುಂದಿನ ಕೋಶದ ಧನಾತ್ಮಕ ವಿದ್ಯುತ್ ಗ್ರಾಹಕ್ಕೆ ಸಂಪರ್ಕಿಸಬೇಕು.
ಈ ಕೆಳಗಿನ ಚಿತ್ರದಲ್ಲಿ ತೋರಿಸಿರುವಂತೆ ಕೊಟ್ಟಿರುವ ಕೋಶಗಳನ್ನು ಪರಸ್ಪರ ಸಂಪರ್ಕಿಸುವ ವಿಧಾನವನ್ನು ತಂತಿ ಸೂಚಿಸುತ್ತದೆ. ಪ್ರಶ್ನೆ 4 ಚಿತ್ರ 14.23ರಲ್ಲಿ ತೋರಿಸಿದ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತಿಲ್ಲ. ಇಲ್ಲಿನ ಸಮಸ್ಯೆಯನ್ನು ನೀವು ಗುರುತಿಸುವಿರಾ? ಬಲ್ಬ್ ಬೆಳಗಲು ಮಂಡಲದಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡಿ. ಉತ್ತರ: 2 ಕೋಶಕಗಳು ಸರಿಯಾಗಿ ಸಂಪರ್ಕ ಹೊಂದಿಲ್ಲದ ಕಾರಣ ಮಂಡಲದಲ್ಲಿನ ಬಲ್ಬ್ ಬೆಳಗುತ್ತಿಲ್ಲ. ಬಲ್ಬ್ ಅನ್ನು ಬೆಳಗುವಂತೆ ಮಾಡಲು ಕೊಟ್ಟಿರುವ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಕೋಶದ ಋಣಾತ್ಮಕ ವಿದ್ಯುತ್ ಗ್ರಹವನ್ನು ಇತರ ಕೋಶದ ಧನಾತ್ಮಕ ವಿದ್ಯುತ್ ಗ್ರಹಕ್ಕೆ ಸಂಪರ್ಕಿಸಬೇಕು. ಪ್ರಶ್ನೆ 5 ವಿದ್ಯುತ್ ಪ್ರವಾಹದ ಯಾವುದಾದರೂ 2 ಪರಿಣಾಮಗಳನ್ನು ಹೆಸರಿಸಿ. ಉತ್ತರ: ವಿದ್ಯುತ್ ಪ್ರವಾಹದ 2 ಪರಿಣಾಮಗಳು. 1 ವಿದ್ಯುತ್ ಪ್ರವಾಹದ ಶಾಖದ ಪರಿಣಾಮ. 2 ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ. ಪ್ರಶ್ನೆ 6 ಒತ್ತುಗುಂಡಿಯಿಂದ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ತಂತಿಯ ಬಳಿಯಲ್ಲಿದ್ದ ದಿಕ್ಸೂಚಿಯ ಮುಳ್ಳು ತನ್ನ ಉತ್ತರ ದಕ್ಷಿಣ ದಿಕ್ಕಿನಿಂದ ವಿಚಲಿತವಾಗುತ್ತದೆ. ಇದನ್ನು ವಿವರಿಸಿ. ಉತ್ತರ: ತಂತಿಯ ಮೂಲಕ ಪ್ರವಾಹವನ್ನು ಆನ್ ಮಾಡಿದಾಗ ತಂತಿಯು ಆಯಸ್ಕಾಂತದಂತೆ ವರ್ತಿಸಲು ಪ್ರಾರಂಭಿಸುತ್ತದೆ. ಅದರಿಂದ ಕೊಟ್ಟಿರುವ ಪ್ರಸ್ತುತ ವಾಹಕ ತಂತಿಯ ಬಳಿ ದಿಕ್ಸೂಚಿ ಸೂಜಿಯನ್ನು ಇರಿಸಿದಾಗ ಅದು ವಿದ್ಯುತ್ ಪ್ರವಾಹದ ತಂತಿಯ ಪರಿಣಾಮದಿಂದ ಪ್ರಭಾವಿತವಾಗಿರುತ್ತದೆ ಮತ್ತು ಅದರ ಉತ್ತರ ದಕ್ಷಿಣ ಸ್ಥಾನದಿಂದ ವಿಮುಖವಾಗುತ್ತದೆ. ಪ್ರಶ್ನೆ 7 ಚಿತ್ರ 14.24ರಲ್ಲಿ ತೋರಿಸಿರುವ ಮಂಡಲದ ಒತ್ತುಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ದಿಕ್ಸೂಚಿಯ ಮುಳ್ಳು ವಿಚಲಿತವಾಗುವುದೇ? ಉತ್ತರ: ಇಲ್ಲ. ಮಂಡಲವು ಯಾವುದೇ ವಿದ್ಯುತ್ತಿನ ಮೂಲ ಹೊಂದಿಲ್ಲ. ವಿದ್ಯುತ್ ಪ್ರವಾಹದ ಅನುಪಸ್ಥಿತಿಯಲ್ಲಿ ತಂತಿಯು ಆಯಸ್ಕಾಂತದಂತೆ ವರ್ತಿಸುವುದಿಲ್ಲ. ಆದ್ದರಿಂದ ದಿಕ್ಸೂಚಿಯ ಸೂಜಿ ಯಾವುದೇ ವಿಚಲನವನ್ನು ತೋರಿಸುವುದಿಲ್ಲ. 8 ಬಿಟ್ಟ ಸ್ಥಳಗಳನ್ನು ತುಂಬಿ. ವಿದ್ಯುತ್ ಕೋಶದ ಸಂಕೇತದ ಉದ್ದಗೆರೆ ಡ್ಯಾಶ್ ವಿದ್ಯುತ್ ಗ್ರಹವನ್ನು ಪ್ರತಿನಿಧಿಸುತ್ತದೆ. ಉತ್ತರ: ಧನಾತ್ಮಕ. 2 ಅಥವಾ ಹೆಚ್ಚು ವಿದ್ಯುತ್ ಕೋಶಗಳ ಜೋಡಣೆಯನ್ನು ಡ್ಯಾಶ್ ಎನ್ನುವರು. ಉತ್ತರ: ಬ್ಯಾಟರಿ. 3 ಕೋಣೆ ತಾಪದ ಒತ್ತುಗುಂಡಿಯಿಂದ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಅದು ಡ್ಯಾಶ್. ಉತ್ತರ: ಶಾಖವನ್ನು ಉತ್ಪಾದಿಸುತ್ತದೆ. 4 ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮವನ್ನು ಆಧರಿಸಿದ ಒಂದು ಸುರಕ್ಷಾ ಸಾಧನ ಡ್ಯಾಶ್. ಉತ್ತರ: ವಿದ್ಯುತ್ ಬೆಸೆ. 9 ಹೇಳಿಕೆ ಸರಿಯಾಗಿದ್ದರೆ ಸರಿ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ. 1 2 ಕೋಶಗಳ ಬ್ಯಾಟರಿ ತಯಾರಿಸಲು ಒಂದು ಕೋಶದ ಋಣಾಗ್ರವನ್ನು ಮತ್ತೊಂದು ಕೋಶದ ಋಣಾಗ್ರಕ್ಕೆ ಜೋಡಿಸಬೇಕು. ಈ ಹೇಳಿಕೆ ತಪ್ಪಾಗಿದೆ. 2 ಬೆಸೆಯ ಮೂಲಕ ಹರಿಯುವ ವಿದ್ಯುತ್ ತನ್ನ ನಿರ್ದಿಷ್ಟ ಮಟ್ಟವನ್ನು ಮೀರಿದಾಗ ಬೆಸೆಯ ತಂತಿ ಕರಗಿ ತುಂಡಾಗುತ್ತದೆ. ಈ ಹೇಳಿಕೆ ಸರಿಯಾಗಿದೆ. 3 ವಿದ್ಯುತ್ ಕಾಂತವು ಕಬ್ಬಿಣದ ತುಂಡನ್ನು ಆಕರ್ಷಿಸುವುದಿಲ್ಲ. ಈ ಹೇಳಿಕೆ ತಪ್ಪಾಗಿದೆ. 4 ವಿದ್ಯುತ್ ಗಂಟೆಯು ವಿದ್ಯುತ್ ಕಾಂತವನ್ನು ಒಳಗೊಂಡಿದೆ. ಈ ಹೇಳಿಕೆ ಸರಿಯಾಗಿದೆ. ಪ್ರಶ್ನೆ 10 ಕಸದ ರಾಶಿಯಿಂದ ಪ್ಲಾಸ್ಟಿಕ್ ಚೀಲಗಳನ್ನು ಬೇರ್ಪಡಿಸಲು ವಿದ್ಯುತ್ ಕಾಂತವನ್ನು ಬಳಸಬಹುದು ಎಂದು ನೀವು ಆಲೋಚಿಸುವಿರಾ? ವಿವರಿಸಿ. ಉತ್ತರ: ಇಲ್ಲ. ವಿದ್ಯುತ್ ಕಾಂತಗಳು ಕಾಂತೀಯ ವಸ್ತುಗಳನ್ನು ಮಾತ್ರ ಆಕರ್ಷಿಸುತ್ತವೆ. ಪ್ಲಾಸ್ಟಿಕ್ ಚೀಲಗಳು ಕಾಂತೀಯವಲ್ಲದ ವಸ್ತುವಾಗಿದ್ದು ವಿದ್ಯುತ್ ಕಾಂತದಿಂದ ಆಕರ್ಷಿತವಾಗುವುದಿಲ್ಲ. ಆದ್ದರಿಂದ ಪ್ಲಾಸ್ಟಿಕ್ ಚೀಲಗಳನ್ನು ಕಸದ ರಾಶಿಯಿಂದ ಬೇರ್ಪಡಿಸಲು ವಿದ್ಯುತ್ ಕಾಂತವನ್ನು ಬಳಸಲಾಗುವುದಿಲ್ಲ. ಪ್ರಶ್ನೆ 11 ನಿಮ್ಮ ಮನೆಯಲ್ಲಿ ವಿದ್ಯುತ್ ದುರಸ್ತಿ ಕಾರ್ಯ ನಡೆಯುವಾಗ ದುರಸ್ತಿ ಮಾಡುವ ವ್ಯಕ್ತಿಯು ಬೆಸೆಯ ಬದಲಾಗಿ ಯಾವುದೋ ಒಂದು ಸಣ್ಣ ತಂತಿಯನ್ನು ಬದಲಾಯಿಸಲು ಮುಂದಾಗುವನು. ಇದಕ್ಕೆ ನೀವು ಒಪ್ಪುವಿರಾ? ನಿಮ್ಮ ಪ್ರತಿಕ್ರಿಯೆಗೆ ಕಾರಣ ನೀಡಿ. ಉತ್ತರ: ನಾವು ಎಲೆಕ್ಟ್ರಿಷಿಯನ್ಗೆ ಮನೆಯಲ್ಲಿರುವ ಬೆಸೆ ಅನ್ನು ತುಂಡು ತಂತಿಯಿಂದ ಬದಲಾಯಿಸಲು ಅನುಮತಿಸುವುದಿಲ್ಲ. ಏಕೆಂದರೆ ಪ್ರತಿ ತಂತಿಯನ್ನು ಬೆಸೆ ತಂತುಗಳಾಗಿ ಬಳಸಲಾಗುವುದಿಲ್ಲ. ಬೆಸೆ ತಂತು ಕಡಿಮೆ ಕರಗುವ ಬಿಂದುವನ್ನು ಹೊಂದಿರಬೇಕು. ಸಣ್ಣ ತಂತಿ ದೊಡ್ಡ ಪ್ರಮಾಣದ ಪ್ರವಾಹಕ್ಕೆ ಪ್ರತಿಕ್ರಿಯೆಯಾಗಿ ಕರಗಬಹುದು ಮತ್ತು ಮುರಿಯಬಹುದು. ಪ್ರಶ್ನೆ 12 ಚಿತ್ರ 14.4ರಲ್ಲಿ ತೋರಿಸಿದಂತೆ ವಿದ್ಯುತ್ ಕೋಶದ ಇರಿಕೆ ಒತ್ತುಗುಂಡಿ ಮತ್ತು ಒಂದು ಬಲ್ಬ್ ಬಳಸಿ ಜುಬೇದಾ ಒಂದು ವಿದ್ಯುತ್ ಮಂಡಲವನ್ನು ಮಾಡಿರುವಳು. ಒತ್ತುಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ಬಲ್ಬ್ ಬೆಳಗಲಿಲ್ಲ. ಮಂಡಲದಲ್ಲಿರಬಹುದಾದ ದೋಷಗಳನ್ನು ಗುರುತಿಸಲು ಅವಳಿಗೆ ಸಹಾಯ ಮಾಡಿ. ಚಿತ್ರ ಮೊದಲನೆಯದಾಗಿ ಬಲ್ಬ್ ಬೆಳಗದಿರಲು ಶುಷ್ಕ ಕೋಶಗಳ ಹಿಡುಕು ಸಡಿಲವಾಗಿರಬಹುದು. ಶುಷ್ಕ ಕೋಶಗಳು ಪರಸ್ಪರ ಸರಿಯಾದ ಸಂಪರ್ಕದಲ್ಲಿರದಿದ್ದರೆ ಮಂಡಲ ಪೂರ್ಣಗೊಳ್ಳುವುದಿಲ್ಲ ಮತ್ತು ಪ್ರವಾಹವು ಮಂಡಲದ ಮೂಲಕ ಹರಿಯುವುದಿಲ್ಲ. ಆದ್ದರಿಂದ ಬಲ್ಬ್ ಬೆಳಗುವುದಿಲ್ಲ. ಹಾಗೆಯೇ 2 ಕೋಶಗಳು ಸರಿಯಾಗಿ ಸಂಪರ್ಕ ಹೊಂದಿಲ್ಲದಿರುವುದು ಒಂದು ಕಾರಣವಾಗಿರಬಹುದು. ಒಂದು ಕೋಶದ ಋಣಾತ್ಮಕ ವಿದ್ಯುತ್ ಗ್ರಹ ಅನ್ನು ಮತ್ತೊಂದು ಕೋಶದ ಧನಾತ್ಮಕ ವಿದ್ಯುತ್ ಗ್ರಹಕ್ಕೆ ಸಂಪರ್ಕಿಸಬೇಕು.
ಪ್ರಶ್ನೆ 13 ಚಿತ್ರ 14.75ರಲ್ಲಿ ಜೋಡಿಸಿರುವ ಮಂಡಲದಲ್ಲಿ ಒತ್ತುಗುಂಡಿ ಸಂಪರ್ಕರಹಿತ ಸ್ಥಿತಿಯಲ್ಲಿದ್ದಾಗ ಬಲ್ಬ್ ಬೆಳಗುವುದೇ? 2 ಒತ್ತುಗುಂಡಿಯ ಸಂಪರ್ಕ ಸ್ಥಿತಿಗೆ ತಂದಾಗ ಎ, ಬಿ ಮತ್ತು ಸಿ ಬಲ್ಬ್ಗಳು ಯಾವ ಕ್ರಮದಲ್ಲಿ ಬೆಳಗುತ್ತವೆ? 1 ಇಲ್ಲ. ಒತ್ತುಗುಂಡಿ ಸಂಪರ್ಕರಹಿತ ಸ್ಥಾನದಲ್ಲಿದ್ದಾಗ ಪ್ರವಾಹವು ಸರ್ಕ್ಯೂಟ್ ಮೂಲಕ ಹರಿಯುವುದಿಲ್ಲ. ಆದ್ದರಿಂದ ಯಾವುದೇ ಬಲ್ಬ್ಗಳು ಬೆಳಗುವುದಿಲ್ಲ. 2 ಬಲ್ಬ್ಗಳು ಏಕಕಾಲದಲ್ಲಿ ಬೆಳಗುತ್ತವೆ. ಒತ್ತುಗುಂಡಿಯ ಸಂಪರ್ಕ ಸ್ಥಾನಕ್ಕೆ ಸರಿಸಿದಾಗ ಎಲ್ಲ ಬಲ್ಬ್ಗಳು ಒಮ್ಮೆಗೆ ಬೆಳಗುತ್ತವೆ ಏಕೆಂದರೆ ಅವೆಲ್ಲವೂ ಒಂದೇ ಬ್ಯಾಟರಿ ಅಥವಾ ಸ್ವಿಚ್ಗೆ ಸಂಪರ್ಕ ಹೊಂದಿವೆ. ವಿಜ್ಞಾನ ಅಧ್ಯಾಯ 15 ಬೆಳಕು ಪ್ರಶ್ನೋತ್ತರಗಳು. ಖಾಲಿ ಸ್ಥಳ ತುಂಬಿ. 1 ಪರದೆಯ ಮೇಲೆ ಪಡೆಯಲಾಗದ ಪ್ರತಿಬಿಂಬವನ್ನು ಡ್ಯಾಶ್ ಎನ್ನುವರು. ಉತ್ತರ ಮಿಥ್ಯ ಪ್ರತಿಬಿಂಬ. 2 ಪಿನ ಡ್ಯಾಶ್ದಿಂದ ಉಂಟಾದ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ. ಉತ್ತರ ದರ್ಪಣ. 3 ಯಾವಾಗಲೂ ವಸ್ತುವಿನ ಗಾತ್ರದಷ್ಟೇ ಇರುವ ಪ್ರತಿಬಿಂಬವು ಡ್ಯಾಶ್ ದರ್ಪಣದಿಂದ ಉಂಟಾಗುತ್ತದೆ. ಉತ್ತರ ಸಮತಲ. 4 ಪರದೆಯ ಮೇಲೆ ಪಡೆಯಬಹುದಾದ ಪ್ರತಿಬಿಂಬವನ್ನು ಡ್ಯಾಶ್ ಪ್ರತಿಬಿಂಬ ಎನ್ನುವರು. ಉತ್ತರ ಸತ್ಯ. 4 ನಿಮ್ನ ಡ್ಯಾಶ್ದಿಂದ ಉಂಟಾದ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ. ಉತ್ತರ ಮಸೂರ. ಕೆಳಗಿನ ಹೇಳಿಕೆಗಳು ಸರಿಯಾಗಿದ್ದರೆ ಸರಿ ಮತ್ತು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ. 1 ಪಿನ ದರ್ಪಣದಿಂದ ನಾವು ವರ್ಧಿತ ಮತ್ತು ನೇರ ಪ್ರತಿಬಿಂಬವನ್ನು ಪಡೆಯಬಹುದು. ಈ ಹೇಳಿಕೆ ತಪ್ಪಾಗಿದೆ. 2 ನಿಮ್ನ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟುಮಾಡುತ್ತದೆ. ಈ ಹೇಳಿಕೆ ಸರಿಯಾಗಿದೆ. 3 ನಿಮ್ನ ದರ್ಪಣದಿಂದ ನೈಜ, ವರ್ಧಿತ ಮತ್ತು ತಲೆಕೆಳಕಾದ ಪ್ರತಿಬಿಂಬವನ್ನು ಪಡೆಯುತ್ತೇವೆ. ಈ ಹೇಳಿಕೆ ಸರಿಯಾಗಿದೆ. 4 ಸತ್ಯ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲಾಗುವುದಿಲ್ಲ. ಈ ಹೇಳಿಕೆ ತಪ್ಪಾಗಿದೆ. 5 ನಿಮ್ನ ದರ್ಪಣವು ಯಾವಾಗಲೂ ಸತ್ಯ ಪ್ರತಿಬಿಂಬವನ್ನು ಉಂಟುಮಾಡುತ್ತದೆ. ಈ ಹೇಳಿಕೆ ತಪ್ಪಾಗಿದೆ. 3 ಕಾಲಂ 1ರ ಅಂಶಗಳನ್ನು ಕಾಲಂ 2ರ ಸೂಕ್ತ ಒಂದು ಅಥವಾ ಹೆಚ್ಚಿನ ಅಂಶಗಳೊಂದಿಗೆ ಹೊಂದಿಸಲಾಗಿದೆ. ಸಮತಲ ದರ್ಪಣ ಪ್ರತಿಬಿಂಬವು ನೇರ ಮತ್ತು ವಸ್ತುವಿನಷ್ಟೇ ಗಾತ್ರದ್ದಾಗಿರುತ್ತದೆ. ಪಿನ ದರ್ಪಣ ವಿಶಾಲವಾದ ಸ್ಥಳದಲ್ಲಿ ಹರಡಿರುವ ವಸ್ತುಗಳ ಪ್ರತಿಬಿಂಬವನ್ನುಂಟು ಮಾಡಬಲ್ಲದು. ಪಿನ ಮಸೂರ ವರ್ಧಕ ಮಸೂರವಾಗಿ ಬಳಸಲಾಗುತ್ತದೆ. ನಿಮ್ನ ದರ್ಪಣ ಅಲ್ಲಿನ ದೊಡ್ಡದಾದ ಪ್ರತಿಬಿಂಬವನ್ನು ನೋಡಲು ದಂತವೈದ್ಯರು ಬಳಸುತ್ತಾರೆ. ನಿಮ್ನ ಮಸೂರ ಪ್ರತಿಬಿಂಬವು ನೇರವಾಗಿರುತ್ತದೆ ಮತ್ತು ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಾಗಿರುತ್ತದೆ. ಪ್ರಶ್ನೆ 4 ಸಮತಲ ದರ್ಪಣ ಉಂಟುಮಾಡುವ ಪ್ರತಿಬಿಂಬದ ಲಕ್ಷಣಗಳನ್ನು ತಿಳಿಸಿ. ಉತ್ತರ ಸಮತಲ ದರ್ಪಣದಿಂದ ರೂಪುಗೊಂಡ ಚಿತ್ರದ ಗುಣಲಕ್ಷಣಗಳು ಹೀಗಿವೆ. ಚಿತ್ರದ ಅಂತರ ಮತ್ತು ವಸ್ತುವಿನ ಅಂತರ ಸಮಾನವಾಗಿರುತ್ತದೆ. ವಸ್ತುವಿನ ಗಾತ್ರ ಮತ್ತು ಚಿತ್ರವು ಸಮಾನವಾಗಿರುತ್ತದೆ. ರೂಪುಗೊಂಡ ಚಿತ್ರವು ನೇರ ಮತ್ತು ಮಿಥ್ಯವಾಗಿದೆ. ಚಿತ್ರಗಳು ಪಾರ್ಶ್ವವಾಗಿ ತಲೆಕೆಳಗಾಗಿರುತ್ತದೆ. ಪ್ರಶ್ನೆ 5 ಸಮತಲ ದರ್ಪಣದಲ್ಲಿ ನೋಡಿದಾಗ ಮೂಲ ಅಕ್ಷರದಂತೆ ಕಾಣುವ ಇಂಗ್ಲಿಷ್ ವರ್ಣಮಾಲೆ ಅಥವಾ ನಿಮಗೆ ತಿಳಿದಿರುವ ಯಾವುದೇ ಭಾಷೆಯ ವರ್ಣಮಾಲೆಯ ಅಕ್ಷರಗಳನ್ನು ಕಂಡುಹಿಡಿಯಿರಿ. ನಿಮ್ಮ ವೀಕ್ಷಣೆಯನ್ನು ಚರ್ಚಿಸಿ. ಉತ್ತರ ಎ ಎಚ್ ಐ ಎಂ ಒ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಈ ವರ್ಣಮಾಲೆಗಳು ಸಮತಲ ಕನ್ನಡಿಯಲ್ಲಿ ಅಕ್ಷರಗಳನ್ನು ನಿಖರವಾಗಿ ರೂಪಿಸುತ್ತವೆ ಏಕೆಂದರೆ ಈ ವರ್ಣಮಾಲೆಗಳು ಪಾರ್ಶ್ವವಾಗಿ ಸಮಮಿತಿಯಾಗಿರುತ್ತವೆ. ಪ್ರಶ್ನೆ 6 ಮಿಥ್ಯ ಪ್ರತಿಬಿಂಬ ಎಂದರೇನು? ಮಿಥ್ಯ ಪ್ರತಿಬಿಂಬವು ಉಂಟುಮಾಡುವ ಸಂದರ್ಭವೊಂದನ್ನು ತಿಳಿಸಿ. ಉತ್ತರ ಪರದೆಯ ಮೇಲೆ ಪಡೆಯಲಾಗದ ಪ್ರತಿಬಿಂಬವನ್ನು ಮಿಥ್ಯ ಪ್ರತಿಬಿಂಬ ಎಂದು ಕರೆಯಲಾಗುತ್ತದೆ. ಸಮತಲ ದರ್ಪಣದಿಂದ ರೂಪುಗೊಂಡ ಚಿತ್ರವು ಮಿಥ್ಯವಾಗಿದೆ. ಪ್ರಶ್ನೆ 7 ಪಿನ್ನ ಮತ್ತು ನಿಮ್ನ ಮಸೂರಗಳ ನಡುವಣ 2 ವ್ಯತ್ಯಾಸಗಳನ್ನು ತಿಳಿಸಿ. ಉತ್ತರ ಪಿನ್ನ ಮಸೂರ ಮಧ್ಯದಲ್ಲಿ ದಪ್ಪ ಮತ್ತು ತುದಿಯಲ್ಲಿ ತೆಳ್ಳಗಿರುತ್ತದೆ. ನಿಮ್ನ ಮಸೂರ ಮಧ್ಯದಲ್ಲಿ ತೆಳ್ಳಗೆ ಮತ್ತು ತುದಿಯಲ್ಲಿ ದಪ್ಪಗಿರುತ್ತದೆ. ಪಿನ್ನ ಮಸೂರ ರೂಪುಗೊಂಡ ಪ್ರತಿಬಿಂಬವು ಮಿಥ್ಯವಾಗಿದೆ. ನಿಮ್ನ ಮಸೂರ ರೂಪುಗೊಂಡ ಪ್ರತಿಬಿಂಬವು ಸತ್ಯವಾಗಿದೆ. ಪ್ರಶ್ನೆ 8 ನಿಮ್ನ ಮತ್ತು ಪಿನ್ನ ದರ್ಪಣಗಳ ಒಂದೊಂದು ಉಪಯೋಗವನ್ನು ತಿಳಿಸಿ. ಉತ್ತರ ಕಾರುಗಳು ಮತ್ತು ಸ್ಕೂಟರ್ಗಳ ಹೆಡ್ಲೈಟ್ನಲ್ಲಿ ನಿಮ್ನ ದರ್ಪಣವನ್ನು ಬಳಸುತ್ತಾರೆ. ಪಿನ್ನ ದರ್ಪಣಗಳನ್ನು ವಾಹನಗಳಲ್ಲಿ ಪಾರ್ಶ್ವನೋಟ ಕನ್ನಡಿಗಳಾಗಿ ಬಳಸಲಾಗುತ್ತದೆ. ಪ್ರಶ್ನೆ 9 ಯಾವ ವಿಧದ ದರ್ಪಣವು ಸತ್ಯ ಪ್ರತಿಬಿಂಬವನ್ನು ಉಂಟುಮಾಡುತ್ತದೆ? ಉತ್ತರ ನಿಮ್ನ ದರ್ಪಣವು ಸತ್ಯ ಪ್ರತಿಬಿಂಬವನ್ನು ಉಂಟುಮಾಡುತ್ತದೆ. ಪ್ರಶ್ನೆ 10 ಯಾವ ವಿಧದ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟುಮಾಡುತ್ತದೆ? ಉತ್ತರ ಪಿನ್ನ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟುಮಾಡುತ್ತದೆ. ಪ್ರಶ್ನೆ 11
11ರಿಂದ 12ರವರೆಗೆ ಪ್ರಶ್ನೆಗಳಿಗೆ ಸರಿಯಾದ ಆಯ್ಕೆಯನ್ನು ಆರಿಸಿ. ಪ್ರಶ್ನೆ 11. ವಸ್ತುವಿಗಿಂತ ದೊಡ್ಡದಾದ ಮಿಥ್ಯ ಪ್ರತಿಬಿಂಬವನ್ನು ಇದರಿಂದ ಪಡೆಯಬಹುದು. ಸರಿಯಾದ ಆಯ್ಕೆ ನಿಮ್ನ ದರ್ಪಣ. ಪ್ರಶ್ನೆ 12. ಸಮತಲ ದರ್ಪಣದಲ್ಲಿ ಡೇವಿಡ್ ತನ್ನ ಪ್ರತಿಬಿಂಬವನ್ನು ವೀಕ್ಷಿಸುತ್ತಿದ್ದಾನೆ. ದರ್ಪಣ ಮತ್ತು ಪ್ರತಿಬಿಂಬಗಳ ನಡುವಣ ದೂರ 4 ಮೀಟರ್. ಡೇವಿಡ್ ದರ್ಪಣದ ಕಡೆಗೆ 1 ಮೀಟರ್ ಚಲಿಸಿದರೆ ಡೇವಿಡ್ ಮತ್ತು ಅವನ ಪ್ರತಿಬಿಂಬದ ನಡುವಿನ ದೂರ ಸರಿಯಾದ ಆಯ್ಕೆ 6 ಮೀಟರ್. ಪ್ರಶ್ನೆ 13. ಒಂದು ಕಾರಿನ ಹಿನ್ನೋಟ ದರ್ಪಣವು ಸಮತಲ ದರ್ಪಣವಾಗಿದೆ. ಕಾರನ್ನು ಚಾಲಕ 7 ಮೀಟರ್ ಅಥವಾ ಸೆಂಟಿಮೀಟರ್ ವೇಗದಲ್ಲಿ ಹಿಂದಕ್ಕೆ ತರುತ್ತಿದ್ದಾನೆ. ಚಾಲಕ ಹಿನ್ನೋಟ ದರ್ಪಣದಲ್ಲಿ ತನ್ನ ಕಾರಿನ ಹಿಂಭಾಗದಲ್ಲಿ ಟ್ರಕ್ ನಿಲ್ಲಿಸಿರುವುದನ್ನು ಕಾಣುತ್ತಾನೆ. ಚಾಲಕನಿಗೆ ಟ್ರಕ್ನ ಪ್ರತಿಬಿಂಬವು ಸಮೀಪಿಸುತ್ತಿದ್ದಂತೆ ಕಾಣುವ ವೇಗ. ಸರಿಯಾದ ಆಯ್ಕೆ 4 ಮೀಟರ್ ಅಥವಾ ಸೆಂಟಿಮೀಟರ್. ನೀರು ಒಂದು ಅಮೂಲ್ಯ ಸಂಪನ್ಮೂಲ. ಪ್ರಶ್ನೋತ್ತರಗಳು. 1. ಹೇಳಿಕೆ ಸರಿಯಾಗಿದ್ದರೆ ಸರಿ ಮತ್ತು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ. 1. ಭೂಮಿಯಲ್ಲಿ ಸಂಗ್ರಹವಾಗಿರುವ ಸಿಹಿ ನೀರು ಪ್ರಪಂಚದ ನದಿ ಮತ್ತು ಸರೋವರಗಳಲ್ಲಿರುವ ನೀರಿಗಿಂತ ಹೆಚ್ಚಾಗಿದೆ. ಈ ಹೇಳಿಕೆ ತಪ್ಪಾಗಿದೆ. 2. ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸಿಸುವ ಜನರು ಮಾತ್ರ ನೀರಿನ ಕೊರತೆಯ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಈ ಹೇಳಿಕೆ ತಪ್ಪಾಗಿದೆ. 3. ಹೊಲ ಗದ್ದೆಗಳ ನೀರಾವರಿಗೆ ನದಿಯ ನೀರೊಂದೇ ಆಕಾರವಾಗಿದೆ. ಈ ಹೇಳಿಕೆ ತಪ್ಪಾಗಿದೆ. 4. ಮಳೆಯೇ ನೀರಿನ ಅಂತಿಮ ಆಕಾರ. ಈ ಹೇಳಿಕೆ ತಪ್ಪಾಗಿದೆ. ಪ್ರಶ್ನೆ 2. ಅಂತರ್ಜಲವು ಹೇಗೆ ಮರುಪೂರಣವಾಗುತ್ತದೆ ವಿವರಿಸಿ. ಉತ್ತರ. ಮಳೆ ನೀರು ಮತ್ತು ನೀರಿನ ಇತರ ಆಕಾರಗಳಾದ ನದಿ ಮತ್ತು ಕೊಳಗಳಿಂದ ನೀರು ಆಳಕ್ಕೆ ಇಳಿದು ಮಣ್ಣಿನ ಮಧ್ಯೆ ಇರುವ ಖಾಲಿ ಸ್ಥಳಗಳು ಮತ್ತು ಬಿರುಕುಗಳನ್ನು ತುಂಬುತ್ತದೆ. ನೆಲದೊಳಗೆ ನೀರು ಇಂಗುವ ಪ್ರಕ್ರಿಯೆಯನ್ನು ಒಳನುಸುಳುವಿಕೆ ಎನ್ನುವರು. ಈ ಪ್ರಕ್ರಿಯೆಯಿಂದ ನೆಲದ ನೀರು ಮರುಪೂರಣ ಆಗುತ್ತದೆ. ಅಂತರ್ಜಲ ಮಟ್ಟದ ಕೆಳಗೆ ಗಟ್ಟಿ ಬಂಡೆಗಳ ನಡುವೆ ನೀರು ಸಂಗ್ರಹಿಸಲ್ಪಡುತ್ತದೆ. ಇದನ್ನು ಜಲಂಧರ ಎನ್ನುವರು. ಪ್ರಶ್ನೆ 3. 50 ಮನೆಗಳಿರುವ ಒಂದು ಬೀದಿಯಲ್ಲಿ 10 ಕೊಳವೆ ಬಾವಿಗಳಿವೆ. ಅಂತರ್ಜಲ ಮಟ್ಟದ ಮೇಲೆ ಆಗುವ ದೀರ್ಘಕಾಲದ ಪ್ರಭಾವವೇನು? ಉತ್ತರ. 50 ಮನೆಗಳ ಜನರು 10 ಕೊಳವೆ ಬಾವಿಗಳನ್ನು ಬಳಸಿದರೆ ಅವರಿಗೆ ಬೇಕಾದ ನೀರನ್ನು ಅಂತರ್ಜಲದಿಂದ ಎಳೆಯಲಾಗುತ್ತದೆ. ಈ ಕೊಳವೆ ಬಾವಿಗಳನ್ನು ದೀರ್ಘಕಾಲದವರೆಗೆ ಬಳಸಿದರೆ ಅಂತರ್ಜಲ ಕಡಿಮೆ ಆಗುತ್ತದೆ ಮತ್ತು ಅಂತರ್ಜಲ ಮಟ್ಟ ಇಳಿಯುತ್ತದೆ. ಪ್ರಶ್ನೆ 4. ನಿಮಗೆ ಉದ್ಯಾನವನವೊಂದರ ನಿರ್ವಹಣೆಯನ್ನು ನೀಡಿದರೆ ನೀರಿನ ಬಳಕೆಯನ್ನು ಹೇಗೆ ಮಿತಗೊಳಿಸುವಿರಿ? ಉತ್ತರ. ಉದ್ಯಾನವನ್ನು ನಿರ್ವಹಿಸಲು ನೀರಿನ ಅಗತ್ಯ. ಆದ್ದರಿಂದ ನೀರಿನ ಬಳಕೆಯನ್ನು ಕಡಿಮೆ ಮಾಡಲು ನಾವು ಹನಿ ನೀರಾವರಿ ವಿಧಾನವನ್ನು ಅನ್ವಯಿಸಬಹುದು. ಈ ವಿಧಾನದಲ್ಲಿ ಕಿರಿದಾದ ಕೊಳವೆಗಳನ್ನು ಬಳಸಿ ಸಸ್ಯದ ಬುಡಕ್ಕೆ ನೇರವಾಗಿ ನೀರನ್ನು ಸರಬರಾಜು ಮಾಡಲಾಗುತ್ತದೆ. ಇದರಿಂದ ನೀರಿನ ನಷ್ಟ ಕಡಿಮೆಯಾಗುತ್ತದೆ. ಪ್ರಶ್ನೆ 5. ಅಂತರ್ಜಲ ಮಟ್ಟವು ಕುಸಿಯಲು ಕಾರಣವಾಗುವ ಅಂಶಗಳನ್ನು ವಿವರಿಸಿ. ಉತ್ತರ. ಅಂತರ್ಜಲ ಮಟ್ಟ ಕುಸಿಯಲು ಕಾರಣವಾಗುವ ಅಂಶಗಳು ಹೆಚ್ಚುತ್ತಿರುವ ಜನಸಂಖ್ಯೆ. ಹೆಚ್ಚುತ್ತಿರುವ ಜನಸಂಖ್ಯೆಯ ಪರಿಣಾಮವಾಗಿ ಹೆಚ್ಚುತ್ತಿರುವ ಬೇಡಿಕೆಗಳನ್ನು ಪೂರೈಸಲು ಮನೆಗಳು, ಅಂಗಡಿಗಳು, ರಸ್ತೆಗಳು, ಕಚೇರಿಗಳು, ಪಾದಚಾರಿಗಳು ಮುಂತಾದ ಎಲ್ಲ ಸೌಲಭ್ಯಗಳು ಹೆಚ್ಚಾಗುತ್ತವೆ. ಇದು ಭೂಮಿಗೆ ನೀರು ಹರಿಯಲು ಬೇಕಾದ ತೆರೆದ ಪ್ರದೇಶಗಳನ್ನು ಕಡಿಮೆ ಮಾಡುತ್ತದೆ. ಹೆಚ್ಚುತ್ತಿರುವ ಕೈಗಾರಿಕೆಗಳು. ಕೈಗಾರಿಕೆಗಳ ಉತ್ಪಾದನಾ ಪ್ರಕ್ರಿಯೆಗಳ ಹೆಚ್ಚಿನ ಹಂತಗಳಿಗೆ ನೀರಿನ ಅಗತ್ಯವಿರುತ್ತದೆ. ಕೈಗಾರಿಕೆಗಳ ಸಂಖ್ಯೆಯು ಹೆಚ್ಚಿದರೆ ಅವುಗಳಿಗೆ ಅಗತ್ಯವಿರುವ ನೀರಿನ ಪ್ರಮಾಣವು ಹೆಚ್ಚಾಗುತ್ತದೆ. ಅದರಿಂದ ಕೊಳವೆ ಬಾವಿಗಳ ಮೂಲಕ ನೀರಿನ ಪೂರೈಕೆ ಮಾಡಲಾಗುತ್ತದೆ. ಹಾಗಾಗಿ ಕೈಗಾರಿಕೆಗಳ ಹೆಚ್ಚಳವು ಅಂತರ್ಜಲ ಮಟ್ಟದ ಕ್ಷೀಣತೆಗೆ ಕಾರಣವಾಗುತ್ತದೆ. ಕೃಷಿ ಚಟುವಟಿಕೆಗಳು. ಭಾರತವು ಕೃಷಿ ಪ್ರಧಾನ ದೇಶ ಮತ್ತು ನೀರಿಲ್ಲದೆ ಕೃಷಿ ಅಸಾಧ್ಯ. ಕೃಷಿಗೆ ಅಗತ್ಯವಾದ ನೀರನ್ನು ಮುಖ್ಯವಾಗಿ ಅಂತರ್ಜಲ, ಮಳೆ ನೀರು ಮತ್ತು ಕಾಲುವೆ ನೀರಿನಿಂದ ಬಳಸಿಕೊಳ್ಳಲಾಗುತ್ತದೆ. ಅನೇಕ ಸ್ಥಳಗಳಲ್ಲಿ ಮಳೆಯಾಗದ ಕಾರಣ ಕೃಷಿಯನ್ನು ಸಂಪೂರ್ಣವಾಗಿ ಮಳೆ ನೀರಿನ ಮೇಲೆ ಅವಲಂಬಿಸಲಾಗುವುದಿಲ್ಲ. ಅಲ್ಲದೆ ಕಾಲುವೆ ನೀರು ಕೆಲವು ಸ್ಥಳಗಳಲ್ಲಿ ಮಾತ್ರ ಲಭ್ಯವಿದೆ. ಆದ್ದರಿಂದ ಕೃಷಿ ಚಟುವಟಿಕೆಗಳಿಗೆ ಅಂತರ್ಜಲವು ಮುಖ್ಯ ನೀರಿನ ಮೂಲವಾಗಿದೆ ಮತ್ತು ಇದು ಅಂತರ್ಜಲ ಮಟ್ಟ ಕ್ಷೀಣಿಸಲು ಕಾರಣವಾಗುತ್ತದೆ. 6 ಸೂಕ್ತ ಉತ್ತರಗಳಿಂದ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. 1. ಜನರು ಅಂತರ್ಜಲವನ್ನು ಡ್ಯಾಶ್ ಮತ್ತು ಡ್ಯಾಶ್ ಮೂಲಕ ಪಡೆಯುತ್ತಾರೆ. ಉತ್ತರ. ಕೊಳವೆ ಬಾವಿಗಳು ಮತ್ತು ಕೈ ಪಂಪ್ಗಳು. 2. ನೀರಿನ 3 ಸ್ಥಿತಿಗಳು ಡ್ಯಾಶ್ ಮತ್ತು ಡ್ಯಾಶ್. ಉತ್ತರ. ಘನ, ದ್ರವ ಮತ್ತು ಆವಿ. 3. ಭೂಮಿಯ ನೀರಿನ ಧಾರಕ ಪದರ ಡ್ಯಾಶ್. ಉತ್ತರ. ಜಲಗೋಳ. 4. ಭೂಮಿಯೊಳಗೆ ನೀರು ಇಂಗುವ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುವರು. ಉತ್ತರ. ಒಳ ನುಸುಳುವಿಕೆ. 7. ನೀರಿನ ಕೊರತೆ ಉಂಟಾಗಲು ಕೆಳಗಿನವುಗಳಲ್ಲಿ ಯಾವುದೂ ಒಂದು ಕಾರಣವಲ್ಲ.
ಸರಿಯಾದ ಆಯ್ಕೆ ಹೆಚ್ಚು ಮಳೆ ಬೀಳುವುದು. 8 ಸರಿಯಾಗಿರುವುದನ್ನು ಆಯ್ಕೆ ಮಾಡಿ. ಒಟ್ಟು ನೀರು. ಸರಿಯಾದ ಆಯ್ಕೆ ವಿಶ್ವಾದ್ಯಂತ ಸ್ಥಿರವಾಗಿ ಉಳಿದಿದೆ. ಪ್ರಶ್ನೆ 9 ಅಂತರ್ಜಲ ಮತ್ತು ಅಂತರ್ಜಲ ಮಟ್ಟವನ್ನು ತೋರಿಸುವ ಚಿತ್ರ ಬರೆಯಿರಿ. ಭಾಗಗಳನ್ನು ಹೆಸರಿಸಿ. ಚಿತ್ರ ಬರೆದು ಭಾಗಗಳನ್ನು ಗುರುತಿಸಲಾಗಿದೆ. ವಿಜ್ಞಾನ ಭಾಗ 2 ಅಧ್ಯಾಯ 17 ಕಾಡುಗಳು ನಮ್ಮ ಜೀವನಾಡಿ. ಪ್ರಶ್ನೋತ್ತರಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1 ಕಾಡು ಬೆಳೆಯಲು ಮತ್ತು ಪುನರುತ್ಪತ್ತಿ ಆಗಲು ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳು ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ವಿವರಿಸಿ. ಉತ್ತರ ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳು ಈ ಕೆಳಗಿನ ವಿಧಾನದಲ್ಲಿ ಕಾಡು ಬೆಳೆಯಲು ಮತ್ತು ಪುನರುತ್ಪಾದಿಸಲು ಸಹಾಯ ಮಾಡುತ್ತವೆ. ಸಸ್ಯಗಳ ಬೀಜಗಳನ್ನು ಹರಡಲು ಪ್ರಾಣಿಗಳು ಸಹಾಯ ಮಾಡುತ್ತವೆ. ಕೊಳೆಯುತ್ತಿರುವ ಪ್ರಾಣಿಗಳ ಸಗಣಿ ಸಸ್ಯಗಳು ಬೆಳೆಯಲು ಪೋಷಕಾಂಶಗಳನ್ನು ಒದಗಿಸುತ್ತದೆ. ಸೂಕ್ಷ್ಮ ಜೀವಿಗಳು ಸತ್ತ ಸಸ್ಯ ಮತ್ತು ಪ್ರಾಣಿಗಳನ್ನು ಹ್ಯೂಮನ್ಸ್ ಆಗಿ ಪರಿವರ್ತಿಸುತ್ತವೆ. ಪ್ರಶ್ನೆ 2 ಕಾಡುಗಳು ಪ್ರವಾಹವನ್ನು ಹೇಗೆ ತಡೆಗಟ್ಟುತ್ತವೆ ಎಂಬುದನ್ನು ವಿವರಿಸಿ. ಉತ್ತರ ಅರಣ್ಯವು ನೀರಿನ ನೈಸರ್ಗಿಕ ಹೀರಿಕೊಳ್ಳುವಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಮಳೆ ನೀರನ್ನು ಹರಿಯುವಂತೆ ಮಾಡುತ್ತದೆ. ಮರಗಳ ಅನುಪಸ್ಥಿತಿ ಮಳೆ ನೀರು ನೇರವಾಗಿ ನೆಲಕ್ಕೆ ಬಿದ್ದು ಪ್ರವಾಹಕ್ಕೆ ಕಾರಣವಾಗುತ್ತಿತ್ತು. ಆದರೆ ಕಾಡುಗಳಲ್ಲಿ ಮರಗಳು ಇರುವುದರಿಂದ ಮಳೆ ನೀರು ನೇರವಾಗಿ ನೆಲಕ್ಕೆ ಬಡಿಯುವುದಿಲ್ಲ, ನಿಧಾನವಾಗಿ ನೆಲಕ್ಕೆ ಬಡಿಯುತ್ತದೆ. ಹಾಗೆಯೇ ಮರ ಬೇರು ಮಣ್ಣನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಇದರಿಂದ ಮಣ್ಣು ಸುಲಭವಾಗಿ ಕೊಚ್ಚಿ ಹೋಗುವುದಿಲ್ಲ. ಈ ರೀತಿಯಾಗಿ ಕಾಡುಗಳು ಪ್ರವಾಹವನ್ನು ತಡೆಗಟ್ಟುತ್ತವೆ. ಪ್ರಶ್ನೆ 3 ವಿಘಟಕಗಳೆಂದರೇನು? ಅವುಗಳಲ್ಲಿ ಯಾವುದಾದರೂ ಎರಡನ್ನು ಹೆಸರಿಸಿ. ಕಾಡಿನಲ್ಲಿ ಅವು ಏನು ಮಾಡುತ್ತವೆ? ಉತ್ತರ ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಹ್ಯೂಮನ್ಸ್ ಆಗಿ ಪರಿವರ್ತಿಸುವ ಸೂಕ್ಷ್ಮ ಜೀವಿಗಳನ್ನು ವಿಘಟಕಗಳು ಎಂದು ಕರೆಯಲಾಗುತ್ತದೆ. ಅವುಗಳೆಂದರೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು. ಕಾಡಿನಲ್ಲಿ ಅವು ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಕೊಳೆಯುವ ಮೂಲಕ ಪೋಷಕಾಂಶಗಳ ಮರುಬಳಕೆಗೆ ಅವು ಸಹಾಯ ಮಾಡುತ್ತವೆ. ಪ್ರಶ್ನೆ 4 ವಾತಾವರಣದಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಸಮತೋಲನ ಕಾಯುವಲ್ಲಿ ಕಾಡಿನ ಪಾತ್ರವನ್ನು ವಿವರಿಸಿ. ಚಿತ್ರ ಈ ರೀತಿಯಾಗಿದೆ. ಕಾಡುಗಳನ್ನು ಹಸಿರು ಶ್ವಾಸಕೋಶ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಕಾಡುಗಳಲ್ಲಿನ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಯ ಮೂಲಕ ಆಕ್ಸಿಜನ್ ಬಿಡುಗಡೆ ಮಾಡುತ್ತವೆ ಮತ್ತು ಪ್ರಾಣಿಗಳಿಗೆ ಉಸಿರಾಟಕ್ಕಾಗಿ ಆಕ್ಸಿಜನ್ ಅನ್ನು ಒದಗಿಸಲು ಸಹಾಯ ಮಾಡುತ್ತವೆ. ಪ್ರಾಣಿಗಳು ಬಿಡುಗಡೆ ಮಾಡುವ ಇಂಗಾಲದ ಡೈಆಕ್ಸೈಡ್ ಅನ್ನು ಸಸ್ಯಗಳು ಆಹಾರ ತಯಾರಿಕೆಗೆ ಬಳಸಿಕೊಳ್ಳುತ್ತವೆ. ಈ ರೀತಿಯಾಗಿ ವಾತಾವರಣದಲ್ಲಿ ಆಕ್ಸಿಜನ್ ಮತ್ತು ಇಂಗಾಲದ ಡೈಆಕ್ಸೈಡ್ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕಾಡುಗಳು ಸಹಾಯ ಮಾಡುತ್ತವೆ. ಪ್ರಶ್ನೆ 5 ಕಾಡಿನಲ್ಲಿ ಯಾವುದು ವ್ಯರ್ಥವಲ್ಲ, ಏಕೆ ವಿವರಿಸಿ. ಉತ್ತರ ಕಾಡಿನಲ್ಲಿ ಯಾವುದೇ ತ್ಯಾಜ್ಯವಿಲ್ಲ, ಏಕೆಂದರೆ ಉತ್ಪತ್ತಿಯಾದ ತ್ಯಾಜ್ಯ ಜೈವಿಕ ವಿಘಟನೀಯವಾಗಿದೆ. ಇದು ಸೂಕ್ಷ್ಮ ಜೀವಿಗಳ ಕ್ರಿಯೆಯಿಂದ ಹ್ಯೂಮನ್ಸ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಪ್ರಶ್ನೆ 6 ಕಾಡಿನಿಂದ ದೊರಕುವ 5 ಉತ್ಪನ್ನಗಳನ್ನು ಹೆಸರಿಸಿ. ಉತ್ತರ ಔಷಧಿಗಳು, ಮಸಾಲೆಗಳು, ಮರ, ಕಾಗದ, ಅಂಟು. 7 ಬಿಟ್ಟ ಸ್ಥಳ ತುಂಬಿ. 1 ಕೀಟಗಳು, ಚಿಟ್ಟೆಗಳು, ಜೇನು ನೊಣಗಳು ಮತ್ತು ಪಕ್ಷಿಗಳು ಹೂ ಬಿಡುವ ಸಸ್ಯಗಳ ಡ್ಯಾಶ್ ಸಹಾಯ ಮಾಡುತ್ತವೆ. ಉತ್ತರ ಪರಾಗಸ್ಪರ್ಶ ಕ್ರಿಯೆಗೆ. 2 ಕಾಡು ಡ್ಯಾಶ್ ಮತ್ತು ಡ್ಯಾಶ್ ಅನ್ನು ಶುದ್ಧೀಕರಿಸುತ್ತದೆ. ಉತ್ತರ ನೀರು ಮತ್ತು ಗಾಳಿ. 3 ಮೂಲಿಕೆಗಳು ಕಾಡಿನಲ್ಲಿ ಡ್ಯಾಶ್ ದರವನ್ನು ಪ್ರತಿನಿಧಿಸುತ್ತವೆ. ಉತ್ತರ ಕೆಳ. 4 ಕೊಳೆಯುತ್ತಿರುವ ಎಲೆಗಳು ಮತ್ತು ಪ್ರಾಣಿಗಳ ಇಕ್ಕೆಗಳು ಕಾಡಿನಲ್ಲಿ ಡ್ಯಾಶ್ ಅನ್ನು ಸಮೃದ್ಧಿಗೊಳಿಸುತ್ತವೆ. ಉತ್ತರ ಮಣ್ಣನ್ನು. ಪ್ರಶ್ನೆ 8 ನಮ್ಮಿಂದ ದೂರದಲ್ಲಿರುವ ಕಾಡಿಗೆ ಸಂಬಂಧಪಟ್ಟ ಪರಿಸ್ಥಿತಿ ಮತ್ತು ಅವುಗಳ ಸಮಸ್ಯೆಗಳ ಬಗ್ಗೆ ನಾವು ಏಕೆ ಚಿಂತಿಸಬೇಕು? ಉತ್ತರ ಕಾಡುಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ನಾವು ಜಾಗರೂಕರಾಗಿರಲು ವಿವಿಧ ಕಾರಣಗಳಿವೆ. ಅರಣ್ಯ ಪ್ರದೇಶದಲ್ಲಿನ ಇಳಿಕೆ ಗಾಳಿಯಲ್ಲಿ ಇಂಗಾಲದ ಡೈಆಕ್ಸೈಡ್ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಇದು ಭೂಮಿಯ ಉಷ್ಣತೆಯ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಕಾಡುಗಳಿಲ್ಲದಿದ್ದರೆ ಮಣ್ಣಿನ ಸವೆತ ಸಂಭವಿಸುತ್ತದೆ. ಕಾಡುಗಳ ಅನುಪಸ್ಥಿತಿಯಲ್ಲಿ ಪ್ರವಾಹ ಹೆಚ್ಚಾಗಿ ಕಂಡುಬರುತ್ತದೆ. ಕಾಡುಗಳು ಪ್ರಾಣಿಗಳಿಗೆ ಆಶ್ರಯ ಮತ್ತು ಆಹಾರವನ್ನು ಒದಗಿಸುತ್ತವೆ. ಕಾಡುಗಳು ಪ್ರತಿಕೂಲ ಪರಿಣಾಮ ಬೀರಿದಾಗ ಕಾಡು ಪ್ರಾಣಿಗಳ ಆವಾಸ ಸ್ಥಾನಗಳು ಸಹ ಪ್ರತಿಕೂಲ ಪರಿಣಾಮ ಬೀರುತ್ತವೆ. ಆದ್ದರಿಂದ ನಾವು ನಮ್ಮ ಕಾಡುಗಳನ್ನು ಸಂರಕ್ಷಿಸಬೇಕಾಗಿದೆ. ಪ್ರಶ್ನೆ 9 ಕಾಡಿನಲ್ಲಿ ಪ್ರಾಣಿ ಮತ್ತು ಸಸ್ಯಗಳ ವೈವಿಧ್ಯತೆಯ ಅವಶ್ಯಕತೆ ಇದೆ, ಏಕೆ? ಉತ್ತರ ಕಾಡು ಎನ್ನುವುದು ಮರ, ಗಿಡಗಳು, ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನೊಳಗೊಂಡ ಒಂದು ವ್ಯವಸ್ಥೆಯಾಗಿದೆ. ಕಾಡಿನಲ್ಲಿ
ಮರಗಳು ಮೇಲಿನ ಸ್ತರವನ್ನು, ಪೊದೆ ಗಿಡಗಳು ಮಧ್ಯ ಸ್ತರವನ್ನು ಮತ್ತು ಗಿಡ ಮೂಲಿಕೆಗಳು ಅತ್ಯಂತ ಕೆಳ ಸ್ತರವನ್ನು ಉಂಟು ಮಾಡುತ್ತವೆ. ಸಸ್ಯವರ್ಗದ ವಿಭಿನ್ನ ಸ್ತರಗಳು ಪ್ರಾಣಿ, ಪಕ್ಷಿ ಮತ್ತು ಕೀಟಗಳಿಗೆ ಆಹಾರ ಮತ್ತು ಆವಾಸಗಳನ್ನು ಒದಗಿಸುತ್ತವೆ. ಹಾಗಾಗಿ ಕಾಡಿನಲ್ಲಿ ಪ್ರಾಣಿ ಮತ್ತು ಸಸ್ಯಗಳ ವೈವಿಧ್ಯತೆಯ ಅವಶ್ಯಕತೆ ಇದೆ. ಪ್ರಶ್ನೆ 10 ಚಿತ್ರ 17.15ರಲ್ಲಿ ಭಾಗಗಳನ್ನು ಗುರುತಿಸಲು ಮತ್ತು ಬಾಣದ ಗುರುತಿನ ದಿಕ್ಕು ತೋರಿಸಲು ಚಿತ್ರಕಾರನು ಮರೆತಿದ್ದಾನೆ. ಬಾಣದ ಗುರುತಿಗೆ ಸರಿಯಾದ ದಿಕ್ಕು ತೋರಿಸಿ ಮತ್ತು ಕೆಳಗಿನ ಅಂಶಗಳನ್ನು ಉಪಯೋಗಿಸಿಕೊಂಡು ಚಿತ್ರದ ಭಾಗಗಳನ್ನು ಗುರುತಿಸಿ. ಚಿತ್ರಗಳಿಗೆ ಭಾಗಗಳನ್ನು ಗುರುತಿಸಲಾಗಿದೆ. ಪ್ರಶ್ನೆ 11 ಈ ಕೆಳಗಿನವುಗಳಲ್ಲಿ ಯಾವುದು ಕಾಡಿನ ಉತ್ಪನ್ನವಲ್ಲ? ಸರಿಯಾದ ಆಯ್ಕೆ ಸೀಮೆಎಣ್ಣೆ. ಪ್ರಶ್ನೆ 12 ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ? ಹೇಳಿಕೆ 2 ಕಾಡಿನಲ್ಲಿರುವ ಪ್ರಾಣಿಗಳು ಮತ್ತು ಸಸ್ಯಗಳು ಪರಸ್ಪರ ಅವಲಂಬಿತವಾಗಿಲ್ಲ. ಈ ಹೇಳಿಕೆ ಸರಿಯಲ್ಲ. ಪ್ರಶ್ನೆ 13 ಸತ್ತ ಸಸ್ಯಗಳ ಮೇಲೆ ಸೂಕ್ಷ್ಮ ಜೀವಿಗಳು ವರ್ತಿಸಿ ಇದನ್ನು ಉತ್ಪತ್ತಿ ಮಾಡುತ್ತವೆ. ಸರಿಯಾದ ಹೇಳಿಕೆ ಹ್ಯೂಮನ್ಸ್. ವಿಜ್ಞಾನ ಅಧ್ಯಾಯ 18 ತ್ಯಾಜ್ಯ ನೀರಿನ ಕಥೆ ಪ್ರಶ್ನೋತ್ತರಗಳು. ಖಾಲಿ ಬಿದ್ದ ಸ್ಥಳಗಳನ್ನು ತುಂಬಿ. 1. ನೀರಿನ ಶುದ್ಧೀಕರಣವು ಡ್ಯಾಸ್ಗಳನ್ನು ಬೇರ್ಪಡಿಸುವ ಒಂದು ಪ್ರಕ್ರಿಯೆಯಾಗಿದೆ. ಉತ್ತರ ಮಾಲಿನ್ಯಕಾರಕ. 2. ಮನೆಗಳಿಂದ ಬಿಡುಗಡೆಯಾದ ತ್ಯಾಜ್ಯ ನೀರನ್ನು ಡ್ಯಾಸ್ ನೀರು ಎನ್ನುವರು. ಉತ್ತರ ಚರಂಡಿ. 3. ಒಣಗಿದ ಡ್ಯಾಸ್ ಗೊಬ್ಬರವಾಗಿ ಬಳಸಲಾಗುತ್ತದೆ. ಉತ್ತರ ಕಸವನ್ನು. 4. ಚರಂಡಿಗಳು ಡ್ಯಾಸ್ ಮತ್ತು ಡ್ಯಾಸ್ನಿಂದ ಕಟ್ಟಿಕೊಳ್ಳುತ್ತವೆ. ಉತ್ತರ ಎಣ್ಣೆ ಮತ್ತು ಕೊಬ್ಬಿನಿಂದ. ಪ್ರಶ್ನೆ 2 ಚರಂಡಿ ನೀರು ಎಂದರೇನು? ಸಂಸ್ಕರಿಸಿದ ಚರಂಡಿ ನೀರನ್ನು ನದಿ ಮತ್ತು ಸಮುದ್ರಗಳಿಗೆ ಬಿಡುವುದು ಹಾನಿಕಾರಕ ಏಕೆ ವಿವರಿಸಿ. ಉತ್ತರ ಮನೆ, ಕೈಗಾರಿಕೆ, ಆಸ್ಪತ್ರೆ, ಕಚೇರಿ ಮತ್ತು ಇತರೆ ಬಳಕೆಗಳಿಂದ ಹೊರಬರುವ ತ್ಯಾಜ್ಯ ನೀರನ್ನು ಚರಂಡಿ ನೀರು ಎನ್ನುವರು. ಚರಂಡಿ ನೀರು ರೋಗವನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾ ಮತ್ತು ಇತರ ಸೂಕ್ಷ್ಮ ಜೀವಿಗಳು ಸೇರಿದಂತೆ ವಿವಿಧ ಮಾಲಿನ್ಯಕಾರಕಗಳನ್ನು ಹೊಂದಿರುತ್ತದೆ. ಸಂಸ್ಕರಿಸಿದ ಚರಂಡಿ ನೀರನ್ನು ನದಿಗಳು ಮತ್ತು ಸಮುದ್ರಗಳಿಗೆ ಬಿಟ್ಟರೆ ನಂತರ ನದಿಗಳು ಮತ್ತು ಸಮುದ್ರಗಳಲ್ಲಿನ ನೀರು ಸಹ ಕಲುಷಿತಗೊಳ್ಳುತ್ತದೆ. ಈ ಕಲುಷಿತ ನೀರನ್ನು ಕುಡಿಯಲು ಬಳಸಿದರೆ ಅದು ಕಾಲರಾ, ಟೈಫಾಯ್ಡ್, ಭೇದಿ ಮುಂತಾದ ಕಾಯಿಲೆಗಳಿಗೆ ಕಾರಣವಾಗಬಹುದು. ಅದು ಜಲಚರಗಳ ಸಾವಿಗೂ ಕಾರಣವಾಗಬಹುದು. ಅದಕ್ಕಾಗಿ ಸಂಸ್ಕರಿಸಿದ ಚರಂಡಿ ನೀರನ್ನು ನದಿಗಳು ಮತ್ತು ಸಮುದ್ರಗಳಲ್ಲಿ ಬಿಡುವುದು ಹಾನಿಕಾರಕವಾಗಿದೆ. ಪ್ರಶ್ನೆ 3 ತೈಲ ಮತ್ತು ಕೊಬ್ಬಿನ ಪದಾರ್ಥಗಳನ್ನು ಚರಂಡಿಗಳಿಗೆ ಬಿಡಬಾರದು ಏಕೆ ವಿವರಿಸಿ. ಉತ್ತರ ತೈಲ ಮತ್ತು ಕೊಬ್ಬಿನ ಪದಾರ್ಥಗಳು ಕೊಳವೆಗಳನ್ನು ಜಿಗುಟಾಗಿಸಿ ಕಟ್ಟಿಕೊಳ್ಳುವಂತೆ ಮಾಡುತ್ತವೆ. ತೆರೆದ ಚರಂಡಿಗಳಲ್ಲಿ ಕೊಬ್ಬಿನ ಪದಾರ್ಥಗಳು ಮಣ್ಣಿನ ರಂಧ್ರಗಳನ್ನು ತಡೆದು ನೀರಿನ ಸೋಸುವಿಕೆಯ ಸಾಮರ್ಥ್ಯವನ್ನು ಕಡಿಮೆಗೊಳಿಸುತ್ತವೆ. ಹಾಗಾಗಿ ತೈಲ ಮತ್ತು ಕೊಬ್ಬಿನ ಪದಾರ್ಥಗಳನ್ನು ಚರಂಡಿಗಳಿಗೆ ಬಿಡಬಾರದು. ಪ್ರಶ್ನೆ 4 ತ್ಯಾಜ್ಯ ನೀರಿನಿಂದ ಸ್ವಚ್ಛ ನೀರನ್ನು ಪಡೆಯಲು ಅನುಸರಿಸುವ ಹಂತಗಳನ್ನು ವಿವರಿಸಿ. ಉತ್ತರ ತ್ಯಾಜ್ಯ ನೀರನ್ನು ಸರಳುಗಳ ಪರದೆಯ ಮೂಲಕ ಹಾಯಿಸಲಾಗುತ್ತದೆ. ಇದರಿಂದ ಚಿಂದಿ ಬಟ್ಟೆ, ಕಡ್ಡಿಗಳು, ತಗಡಿನ ಡಬ್ಬಗಳು, ಪ್ಲಾಸ್ಟಿಕ್ ಪ್ಯಾಕೆಟ್ಗಳು, ನ್ಯಾಪ್ಕಿನ್ಗಳಂತಹ ದೊಡ್ಡ ವಸ್ತುಗಳನ್ನು ಬೇರ್ಪಡಿಸಲಾಗುತ್ತದೆ. ಮಕ್ಕಳೇ, ಇಲ್ಲಿ ಚಿತ್ರ ಬರೆಯುವ ಅವಶ್ಯಕತೆ ಇರುವುದಿಲ್ಲ. ಆದರೆ ನಿಮಗೆ ಅರ್ಥವಾಗಲಿ ಎಂದಷ್ಟೇ ಈ ಚಿತ್ರವನ್ನು ತೋರಿಸಿದ್ದೇನೆ. ನಂತರ ಕಲ್ಲಿನ ಚೂರು ಮತ್ತು ಮರಳುಗಳನ್ನು ಬೇರ್ಪಡಿಸುವ ತೊಟ್ಟಿಗೆ ನೀರು ಹರಿಯುತ್ತದೆ. ಮರಳು, ಕಲ್ಲಿನ ಚೂರು ಮತ್ತು ಜೆಲ್ಲಿ ಕಲ್ಲುಗಳನ್ನು ತಳದಲ್ಲಿ ಉಳಿಯುವಂತೆ ಮಾಡಲು ಒಳಬರುವ ತ್ಯಾಜ್ಯ ನೀರಿನ ರಭಸವನ್ನು ಕಡಿಮೆ ಮಾಡಲಾಗುತ್ತದೆ. ನಂತರ ನೀರನ್ನು ಮಧ್ಯಭಾಗದಲ್ಲಿ ಇಳಿಜಾರಿನಂತಿರುವ ದೊಡ್ಡ ತೊಟ್ಟಿಯಲ್ಲಿ ನಿಲ್ಲುವಂತೆ ಮಾಡಲಾಗುತ್ತದೆ. ಚರಟದಂಥ ಘನ ಪದಾರ್ಥಗಳು ತಳದಲ್ಲಿ ಉಳಿಯುತ್ತದೆ. ಅನಂತರ ಅದನ್ನು ಕೆರೆಯುವ ಸಾಧನದಿಂದ ಬೇರ್ಪಡಿಸಲಾಗುತ್ತದೆ. ಇದು ಕೆಸರು ಅಥವಾ ರಾಡಿ ಆಗಿರುತ್ತದೆ. ತೈಲ ಮತ್ತು ಗ್ರೀಸ್ನಂತಹ ತೇಲುವ ಪದಾರ್ಥಗಳನ್ನು ಜಾಲರಿಯಿಂದ ತೆಗೆಯಲಾಗುತ್ತದೆ. ಈಗ ದೊರೆತ ನೀರನ್ನು ತಿಳಿಯಾದ ನೀರು ಎನ್ನುವರು. ತಿಳಿ ನೀರಿನೊಳಗೆ ವಾಯುವಿಕೆ ಬ್ಯಾಕ್ಟೀರಿಯಾ ಬೆಳೆಯುವಂತೆ ಮಾಡಲು ಗಾಳಿಯನ್ನು ಊದಲಾಗುತ್ತದೆ. ತಿಳಿ ನೀರಿನಲ್ಲಿ ಇನ್ನೂ ಉಳಿದಿರುವ ಮಾನವ ತ್ಯಾಜ್ಯ, ಆಹಾರ ತ್ಯಾಜ್ಯ, ಸೊಪ್ಪು ಮತ್ತು ಇತರೆ ಅನಗತ್ಯ ಪದಾರ್ಥಗಳನ್ನು ಬ್ಯಾಕ್ಟೀರಿಯಾಗಳು ಸೇವಿಸುತ್ತವೆ. ನೀರನ್ನು ವಿತರಣಾ ವ್ಯವಸ್ಥೆಗೆ ಬಿಡುಗಡೆ ಮಾಡುವ ಮೊದಲು ಕ್ಲೋರಿನ್ ಮತ್ತು ಓಝೋನ್ಗಳನ್ನು ನೀರಿನ ಸೋಂಕು ನಿವಾರಕವಾಗಿ ಬಳಸುತ್ತಾರೆ. ಪ್ರಶ್ನೆ 5 ಕೆಸರು ಎಂದರೇನು? ಇದನ್ನು ಹೇಗೆ ಸಂಸ್ಕರಿಸಲಾಗುತ್ತದೆ ವಿವರಿಸಿ. ಉತ್ತರ ಕೊಳಚೆ ನೀರನ್ನು ಸಂಸ್ಕರಿಸುವಾಗ ಮಲದಂತಹ ಘನ ವಸ್ತುಗಳು ಕೆಳಭಾಗದಲ್ಲಿ ನೆಲೆಗೊಳ್ಳುತ್ತವೆ. ಈ ವಸ್ತುವನ್ನು ಕೆಸರು ಎಂದು ಕರೆಯಲಾಗುತ್ತದೆ. ಸ್ಕಿಮ್ಮರ್ ಬಳಸಿ ಕೆಸರನ್ನು ತೆಗೆದು ಅನಂತರ ಟ್ಯಾಂಕ್ಗೆ ವರ್ಗಾಯಿಸಲಾಗುತ್ತದೆ. ಅಲ್ಲಿ ಜೈವಿಕ ಅನಿಲವನ್ನು ಉತ್ಪಾದಿಸಲು ಆಮ್ಲಜನಕ ರಹಿತ ಬ್ಯಾಕ್ಟೀರಿಯಾದಿಂದ ಕೊಳೆಯುತ್ತದೆ. ಪ್ರಶ್ನೆ 6 ಮಾನವನ ಸಂಸ್ಕರಿಸಿದ ಮಲಮೂತ್ರವು ಆರೋಗ್ಯಕ್ಕೆ ಅಪಾಯಕಾರಿ ವಿವರಿಸಿ.
ಉತ್ತರ: ಸಂಸ್ಕರಿಸಿದ ಮಾನವ ಮಲ ವಿಸರ್ಜನೆಯು ಆರೋಗ್ಯಕ್ಕೆ ಅಪಾಯಕಾರಿಯಾಗಿದೆ, ಏಕೆಂದರೆ ಇದು ನೀರಿನ ಮಾಲಿನ್ಯ ಮತ್ತು ಭೂ ಮಾಲಿನ್ಯವನ್ನು ಉಂಟು ಮಾಡಬಲ್ಲದು. ಇದರಿಂದ ಭೂಮಿಯ ಮೇಲಿನ ನೀರು ಮತ್ತು ಅಂತರ್ಜಲವು ಮಲಿನಗೊಳ್ಳುತ್ತದೆ. ಅಂತರ್ಜಲವು ಬಾವಿ, ಕೊಳವೆ ಬಾವಿ ಮತ್ತು ಅನೇಕ ನದಿಗಳ ನೀರಿನ ಆಕಾರವಾಗಿದೆ. ಇದು ವಿವಿಧ ರೋಗ ಉಂಟು ಮಾಡುವ ಸೂಕ್ಷ್ಮಾಣು ಜೀವಿಗಳು ಮತ್ತು ಮಾಲಿನ್ಯಕಾರಕಗಳನ್ನು ಒಳಗೊಂಡಿರುತ್ತದೆ. ಜನರು ಮಾನವ ಮಲವಿಸರ್ಜನೆಯಿಂದ ಕಲುಷಿತಗೊಂಡ ನೀರನ್ನು ಬಳಸಿದಾಗ ಅವರಿಗೆ ಕಾಲರಾ, ಟೈಫಾಯ್ಡ್, ಪೋಲಿಯೋ, ಮೆದುಳು ಜ್ವರ, ಹೆಪಟೈಟಿಸ್ ಮತ್ತು ಬೇಧಿಯಂತಹ ಕಾಯಿಲೆಗಳು ಬರುತ್ತವೆ. ಪ್ರಶ್ನೆ 7. ನೀರಿನ ಸೋಂಕು ನಿವಾರಿಸಲು ಬಳಸುವ 2 ರಾಸಾಯನಿಕಗಳನ್ನು ಹೆಸರಿಸಿ. ಉತ್ತರ: ನೀರನ್ನು ಸೋಂಕು ರಹಿತಗೊಳಿಸಲು ಕ್ಲೋರಿನ್ ಮತ್ತು ಓಝೋನ್ ಅನ್ನು ಬಳಸಲಾಗುತ್ತದೆ. ಪ್ರಶ್ನೆ 8. ತ್ಯಾಜ್ಯ ನೀರು ಸಂಸ್ಕರಣಾ ಸ್ಥಾವರದಲ್ಲಿ ಸರಳುಗಳ ಪರದೆಯ ಕಾರ್ಯವನ್ನು ವಿವರಿಸಿ. ಉತ್ತರ: ತ್ಯಾಜ್ಯ ನೀರನ್ನು ಸರಳುಗಳ ಪರದೆಯ ಮೂಲಕ ಹಾಯಿಸಲಾಗುತ್ತದೆ. ಇದರಿಂದ ಚಿಂದಿ, ಬಟ್ಟೆ, ಕಡ್ಡಿಗಳು, ತಗಡಿನ ಡಬ್ಬಗಳು, ಪ್ಲಾಸ್ಟಿಕ್ ಪ್ಯಾಕೆಟ್ಗಳು, ನ್ಯಾಪ್ಕಿನ್ಗಳಂತಹ ದೊಡ್ಡ ವಸ್ತುಗಳನ್ನು ಬೇರ್ಪಡಿಸಲಾಗುತ್ತದೆ. ಪ್ರಶ್ನೆ 9. ನೈರ್ಮಲ್ಯ ಮತ್ತು ರೋಗಗಳ ನಡುವಿನ ಸಂಬಂಧವನ್ನು ವಿವರಿಸಿ. ಉತ್ತರ: ನೈರ್ಮಲ್ಯ ಕೊರತೆಯು ಅನಾರೋಗ್ಯಕ್ಕೆ ಕಾರಣವಾಗುವುದರಿಂದ ಮತ್ತು ಉತ್ತಮ ನೈರ್ಮಲ್ಯ ಅಭ್ಯಾಸಗಳು ರೋಗಗಳನ್ನು ತಡೆಯುವುದರಿಂದ ನೈರ್ಮಲ್ಯ ಮತ್ತು ರೋಗಗಳು ಪರಸ್ಪರ ಸಂಬಂಧ ಹೊಂದಿವೆ. ಪ್ರಶ್ನೆ 10. ನೈರ್ಮಲ್ಯತೆಗೆ ಸಂಬಂಧಿಸಿದಂತೆ ಸಕ್ರಿಯ ನಾಗರಿಕರಾಗಿ ನಿಮ್ಮ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ: ಸರಿಯಾದ ನೈರ್ಮಲ್ಯತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರತಿಯೊಬ್ಬ ನಾಗರಿಕನ ಪಾತ್ರವಿದೆ. ಸಕ್ರಿಯ ಪಾತ್ರ ವಹಿಸಲು ನಾವು ಅನುಸರಿಸಬೇಕಾದ ವಿಷಯಗಳು ಈ ಕೆಳಗಿನಂತಿವೆ. ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಸ್ವಚ್ಛವಾಗಿರಿಸಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು. ಮನೆಯಲ್ಲಿನ ಒಳಚರಂಡಿ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸಬೇಕು. ಒಳಚರಂಡಿ ಕೊಳವೆಯಲ್ಲಿ ಸೋರಿಕೆಯಾದ ತಕ್ಷಣ ಸಂಬಂಧಪಟ್ಟವರಿಗೆ ವರದಿ ಮಾಡಬೇಕು. ಪ್ರಶ್ನೆ 11. ಪದಬಂಧವನ್ನು ಪೂರ್ಣಗೊಳಿಸಿ. ಅಡ್ಡವಾಗಿ 1. ದ್ರವ ರೂಪದ ತ್ಯಾಜ್ಯ ಪದಾರ್ಥ ಚರಂಡಿ ನೀರು. 2. ಚರಂಡಿ ನೀರಿನ ಸಂಸ್ಕರಣೆಯಿಂದ ಹೊರತೆಗೆದ ಘನ ತ್ಯಾಜ್ಯ ಕೆಸರು. 3. ಆರೋಗ್ಯಕ್ಕೆ ಸಂಬಂಧಿಸಿದ ಪದ ನೈರ್ಮಲ್ಯ. 4. ಮಾನವ ದೇಹದಿಂದ ವಿಸರ್ಜನೆಯಾಗುವ ತ್ಯಾಜ್ಯ ವಸ್ತು ಮಲ ಮೂತ್ರ. ಕೆಳಗಡೆ ಬಳಕೆಯಾದ ನೀರು ತ್ಯಾಜ್ಯ ನೀರು. 6. ಚರಂಡಿ ನೀರನ್ನು ಸಾಗಿಸುವ ಕೊಳವೆ ಒಳ ಚರಂಡಿ. 7. ಕಾಲರ ಹರಡುವ ಸೂಕ್ಷ್ಮಾಣು ಜೀವಿ ಬ್ಯಾಕ್ಟೀರಿಯಾ. 8. ನೀರಿನ ಸೋಂಕು ನಿವಾರಿಸುವ ಒಂದು ರಾಸಾಯನಿಕ ಕ್ಲೋರಿನ್. ಪ್ರಶ್ನೆ 12. ಓಜೋನ್ ಬಗ್ಗೆ ಕೆಳಗಿರುವ ಹೇಳಿಕೆಗಳನ್ನು ಅಭ್ಯಾಸ ಮಾಡಿ. ಎ. ಇದು ಜೀವಿಗಳ ಉಸಿರಾಟಕ್ಕೆ ಅವಶ್ಯಕವಾಗಿದೆ. ಬಿ. ಇದನ್ನು ನೀರಿನ ಸೋಂಕು ನಿವಾರಿಸಲು ಬಳಸಲಾಗುತ್ತದೆ. ಸಿ. ಇದು ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಡಿ. ಗಾಳಿಯಲ್ಲಿ ಇದರ ಪ್ರಮಾಣ ಸುಮಾರು 3%. ಈ ಹೇಳಿಕೆಗಳಲ್ಲಿ ಯಾವುದು ಸರಿ? ಬಿ ಮತ್ತು ಸಿ ಹೇಳಿಕೆ ಸರಿಯಾಗಿದೆ.